ಇದ್ಯಾಕ್ಲ ಮಗ ಎಲ್ಲ ಹೋಗ್ತಿರಂಗಿದ್ಯಾ? ಎಲ್ಲ ಪಾಪ ಹೋಗ್ತಿರೋದು ಎಲ್ಲ ತೋಟದ ಹೋಗ್ತಿದ್ಯಲ್ಲ ಮಗ? ಹ್ಞೂ ಕಣಮ್ಮ, ತೋಟ ತಾವ ಹೋಗ್ಬೇಕಿತ್ತು. ತೋಟ ತಾವೇನು ಸದ್ಯಕ್ಕೆ ಹೋಗಿಲ್ಲ ಕಣಮ್ಮ. ಆಮೇಕಿಂದ ಒಂದು ಮಧ್ಯಾಹ್ನಕ್ಕೆ ಹೋಗ್ತೀನಿ, ಒಂದು 11-12 ಮಧ್ಯಾಹ್ನದ ಹೊತ್ತು ಹೋಗ್ತೀನಿ. ಇವಾಗ ಒಂದೆರಡು ಇಲ್ಲೇ ಒಂದೆರಡು ಪಕ್ಕದೂರಲ್ಲಿ ಒಂದು ಸ್ವಲ್ಪ ಕೆಲಸ ಐತೆ, ಅಲ್ಲಿ ಹೋಗ್ತಿದ್ದೀನಿ ಕಣಮ್ಮ. ಇವನು ಎತ್ಲಾಗೋದ ಪಾಪ ಇವನು. ಅಲ್ಲಿ ಹಸ್ಗಳನ್ನ ನೋಡ್ಕೊಂಡಿದ್ದಾನ ಏನು ಇಲ್ಲಿ ಮಂತಾವ್ ಬಂದು ಕುಂತಾನ? ಏಯ್ ನೋಡ್ಲಾ ನೀನು ಹೆಂಗೆ ಹೇಳ್ತೀಯ? ಬೆಳಗ್ಗೆ ಎದ್ದಾಗ್ಲಿ ನಾನು ಸಂಜೆ ಗಂಟೆವರೆಗೂ ಅವನು ಹಸ್ಗಳನ್ನೆಲ್ಲ ನೋಡ್ಕೊಂಡು ಅಲ್ಲೇ ತೋಟದ ಹತ್ರನೇ ಇರ್ತಾನೆ. ಅಂಥದ್ರಲ್ಲಿ ನೀನು ಹಿಂಗೆ ಹೇಳ್ತೀಯಲ್ಲ ಮಗ. ತಿಂಡಿಗೂ ಬರ್ತಾ ಇಲ್ಲ, ತಿಂಡಿಗೂ ಅವ್ರ ಅಮ್ಮ ಹೋಗಿ ತಗೊಂಬಿಟ್ಟು ಹೋಗಿ ಕೊಟ್ಟು ಬರುತ್ತೆ ತಿಂಡಿನು. ಇಲ್ಲಿ ಕಣಮ್ಮ, ಇಲ್ಲಿ ಹಸ್ಗಳಿಗೆ ಮೇವು ಕೊಯ್ದಾಕ್ಬೇಕು, ಎಲ್ಲ ನೋಡ್ಕೋಬೇಕಣಮ್ಮ ಅಂತ ಹುಡುಗ ಮನೆ ಕಡೆನೇ ಬರಲ್ಲ. ಅಂಥದ್ರಲ್ಲಿ ಎಲ್ಲ ಮಂತ ಬಂದು ಮಲ್ಕೊಂಡಿದಾನ ಅಂತ ಕೇಳ್ತಿದ್ದಲ್ಲ ಪಾಪ ನೀನು. ಸರಿ ಆಯ್ತು ಬಿಡಮ್ಮ. ಈಗ ಮಾಡ್ತೀನಂತ ಜವಾಬ್ದಾರಿ ವಹಿಸ್ಕೊಂಡಿದ್ದಾನೆ, ಮಾಡ್ಲಿಕ್ಕಂಡು ಮೇಳಮ್ಮ. ನಾನು ಹಂಗಾರೆ ಅಪ್ಪಯ್ಯ ಮಾಡೋಗಿದ್ದಕ್ಕೆಲ್ಲ ನಾನು ಉಳಿಸ್ಕೊಂಡು ಬಂದಿಲ್ವ ಅವತ್ತಿಂದ ಎಲ್ಲ ಕಷ್ಟಪಟ್ಟು? ಯಾರಿಗೋಸ್ಕರ ಅಮ್ಮ ಮಾಡಿದ್ದು? ಎಲ್ಲ ಇವ್ರಿಗೋಸ್ಕರನೇ ತಾನೆ ಮಾಡ್ಲಿಕ್ಕಂಡು ಹೇಳು. ಏಯ್ ಸುಮ್ಮಕ್ ನಿನ್ಕಳ್ಳ. ಓಹೋ ಇವನು ಮಾತಾಡ್ತಾನೆ ಇವನು. ಅಲ್ಕಣೋ, ನನ್ನ ಮೊಮ್ಮಗ ಏನು ಹಂಗಲ್ಲ ಕಣಿ ಹೇಳ. ನಿನ್ಕಿಂತ ಹೆಚ್ಚಾಗ ಅವನು ಮನೆ ಜವಾಬ್ದಾರಿ ಎಲ್ಲ ತಗೊಂಡು ಎಲ್ಲ ಕೆಲಸಗಳು ಮಾಡ್ಕೊಳ್ತಾನೆ. ನೀನು ಹೇಳೋದಕ್ಕಿಂತ ಮುಂಚೆನೇ ನನ್ನ ಮೊಮ್ಮಗ ಎಲ್ಲದನ್ನು ಮಾಡ್ತಾನೆ ಕೆಲಸಗಳನ್ನ. ನೀನೇನು ಹೇಳೋದೇನು ಬೇಕಾಗಿಲ್ಲ ಕಣಿ ಹೇಳು. ಅದು ಸರಿ. ಈಗ ತೋಟಕ್ಕೆ ತಾವು ಹೋಗ್ತಿದ್ದೆ ತಾನೆ ದಿನಾಲು ಈಟತಿಗೆ? ತೋಟಕ್ಕೆ ತಾವು ಹೋಗ್ದಲೆ ಎಲ್ಲ ಪಕ್ಕದೂರಿಗೆ ಹೋಗ್ಬೇಕು ಅಂತ ಹೇಳ್ತಿದ್ದೀರ. ಏನು ಕೆಲಸ ಆಯ್ತಲ್ಲ ಮಗ ಪಕ್ಕದೂರಲ್ಲಿ? ಅಂಥದ್ದು ಏನು ಕೆಲಸ ಆಯ್ತು? ಎಲ್ಲ ಯಾತು ಇಲ್ಲ ಕಣಮ್ಮವು. ಇಲ್ಲೇ ಪಕ್ಕದೂರಿಗೆ ಏನಂದ್ರೆ ಅದೇ ಕಣಮ್ಮ, ಆ ನಂಜಣ್ಣ ಇಲ್ವೇ ನಮ್ಮೂರು ಪಕ್ಕದೂರು. ಆ ನಂಜಣ್ಣ ಅದೇ ಕುರಿಗಳು ಐತಲ್ಲಮ್ಮ ಅವ್ರದ್ದು. ಅವರು ಮಂತವಲೇನೆ ಕುರಿ ಮರಿ ಕುಯ್ದುಬಿಟ್ಟು ಪಟ್ಲಿ ಮರಿ ಎಲ್ಲ ಕುಯ್ದುಬಿಟ್ಟು ಪಾಲು ಹಾಕುತ್ತೆ ಅವಣ್ಣ. ಇದು ಮಾತ್ರ ಬಲು ಚೆನ್ನಾಗಿರುತ್ತೆ ಕಣಮ್ಮ, ಒಳ್ಳೆ ಪಟ್ಲಿ ಮರಿ ಮಾತ್ರ. ಅವರು ನಮ್ಮ ಶಂಕರಜ್ಜ ಅವರೆಲ್ಲ ಬಂದು, ಶಂಕರಜ್ಜ ರಂಗಜ್ಜ ಹೋದ ವಾರ ಏನೋ ತಗೊಂಬಂದಿದ್ರಂತೆ. ಹಾಗಾಗಿ ಮಟನ್ ಎಲ್ಲ ಭಾಳ ಚೆನ್ನಾಗಿರುತ್ತೆ, ಅಲ್ಲೇ ಕಟ್ಟೆಲ್ಲ ಮಾಡಿಕೊಡ್ತಾರೆ, ಪಾಲು ಹಾಕ್ಕೊಡ್ತಾರೆ ಅಂತ ಹೇಳಿದರು. ಅದಕ್ಕೆ ನಾನು ಮುಂದಿನ ವಾರ ಹೋಗಿ ತಗೊಂಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಹೋಗಿ ಒಂದು 2-3 ಪಾಲು ತಗೊಂಬರೋಣ ಕಣಮ್ಮ. ಭಾಳ ದಿವಸ ಆಗೈತೆ ಅಲ್ಲೂ ಮಟನ್ ಸಾಂಬಾರಿಂದ ಊಟ ಮಾಡಿ, ಬಲು ದಿವಸನೇ ಆಗೋಯ್ತು ಕಣಮ್ಮ. ಅದಕ್ಕೆ ಹೋಗಿ ತಗೊಂಬರೋಣ ಅಂತ ಹೋಗ್ತಿದ್ದೀನಿ ಅಮ್ಮ. ಅವರು ಒಳಗಡಿಕೆನೋ ಮಾಡ್ತಿದ್ದಾರೆ ಹಂಗೆ. ಹಿಂಗೀಗೆ ಇದಕ್ಕೆ ಹೋದ್ರು, ಮಟನ್ ತಗೊಂಬರೋಕ್ಕೆ. ಕುರಿ ಮಟನ್ ಐತಂತೆ ಪಟ್ಲಿ ಮರಿದು. ಮಟನ್ ತಗೊಂಬರಕ್ಕೆ ಹೋಗಿದ್ದಾರೆ, ಒಂದು 3 ಪಾಲು ತಗೊಂಬರ್ತಾರಂತೆ. ಖಾರಕ್ಕೆಲ್ಲ ತಗೊಂಡು ರೆಡಿ ಮಾಡ್ಕೊಳಕ್ಕೆ ಹೇಳಮ್ಮ. ಬೇಗ ಬಂದ್ಬಿಡ್ತೀನಿ, ನಾನೇನು ಜಾಸ್ತಿ ಹೊತ್ತೇನು ಮಾಡೋಕ್ಕೆ ಹೋಗಲ್ಲ ಕಣಮ್ಮ. ಇನ್ನೇನು ಕಟ್ ಮಾಡಿರ್ತಾರೆ, ಫೋನ್ ಮಾಡಿದ್ರು, ಎಲ್ಲ ರೆಡಿ ಆಗೈತೆ ಬರ್ರಿ ಗೌಡ್ರೆ ಬಂದು ತಗೊಂಡೋಗ್ರಿ ಅಂತ ಹೇಳಿರು. ಅದಕ್ಕೆ ಹೋಗ್ತಿದ್ದೀನಿ. ಬೈಕಲ್ಲಿ ಇನ್ನೇನು ರಪ್ಪನ ಬಂದ್ಬಿಡ್ತೀನಿ. ಖಾರಕ್ಕೆಲ್ಲ ರೆಡಿ ಮಾಡ್ಕೊಳಕ್ಕೆ ಹೇಳಮ್ಮ. ಓಹೋ, ಅದಕ್ಕೆ ಅನ್ನಪ್ಪ ಇವತ್ತು ತೋಟಕ್ತಾವ ಹೊಲಕ್ತಾವ ಎತ್ಲಾಗೂ ಹೋಗ್ದಲೆ ಸೀದಾ ಅಲ್ಲಿ ಪಕ್ಕದೂರಿಗೆ ಹೋಗ್ತಿರೋದು. ನಾನು ಏನು ಇವತ್ತು ನಮ್ಮ ಮಗ ಯಾವತ್ತೂ ಇಲ್ದಾರು ನಿಂಗೆ ಇವತ್ತೆಲ್ಲ ಹೋಗ್ತಿದ್ದಾನಲ್ಲ ಪಕ್ಕದೂರಿಗೆ ಹೋಗ್ಬೇಕು ಅಂತ ಏನು ಸಮಾಚಾರ ಇರ್ಬೇಕಂತ ಕೇಳಿದೆ. ಸರಿ ಕಳ್ಳ ಪಾಪ, ಆಯ್ತು. ಎಲ್ಲ ನನಗೂ ಕುರಿ ಸಾಂಬಾರಿಂದ ಮಟನ್ ಸಾಂಬಾರಿಂದ ಊಟ ಮಾಡಿ ಬಲು ದಿವಸ ಆಗೈತೆ ಕಳ್ಳ ಪಾಪ. ಮಟನ್ ಸಾಂಬಾರಿಂದ ಊಟ ಮಾಡಿ ಹೋಗು ತಗೊಂಬ. ಒಂದು 2-3 ಪಾಲು ಚೆನ್ನಾಗಿರೋದು ನೋಡಿ ತಗೊಂಬರ್ಲೆ ಪಾಪಲೇ. ಆ ಹುಡುಗಿಗೆ ಹೇಳಿರ್ತೀನಿ, ಎಲ್ಲ ಖಾರಕ್ಕೆಲ್ಲ ತಕೊಂಡು ರೆಡಿ ಮಾಡಿರ್ತಾಳೆ, ಎಲ್ಲ ನಾನೇ ರೆಡಿ ಮಾಡ್ತೀನಿ ಕೂತ್ಕೊಂಡು. ಆ ಹುಡುಗಿಗೆ ಕರೆಕ್ಟಾಗಿ ಮಾಡಕ್ಕೆ ಬರಲ್ಲ, ಏನಿಲ್ಲ, ನಾನು ಮಾಡಿರ್ತೀನಿ ಕಣ್. ಹೋಗಿ ನೀನು ತಲೆ ಕೆಡಿಸ್ಕೊಬೇಡ. ಸರಿ ಕಣಮ್ಮ. ಅಮ್ಮವು ಒಳ್ಳೆ ಬಿಸಿ ರಾಗಿ ಮುದ್ದೆನೂ ಮಾಡಮ್ಮ ಅದ್ರ ಜೊತೆ. ಅವಳಿಗೆ ಯಾಕೆ ಹುಷಾರು ಬೇರೆ ಇಲ್ಲ, ಮುದ್ದೆ ತಿರುವಿ ಮುದ್ದೆ ಮಾಡೋಕ್ಕಾಗಲ್ಲ ಅನಿಸುತ್ತೆ. ನೀನೇ ಮಾಡಿಬಿಡಮ್ಮ ಒಂದ್ರಿಟ್ಟು ಮುದ್ದೆನ. ಏನಿದ್ರು ಮಟನ್ ಸಾಂಬಾರಿಂದ ಮುದ್ದೆ ಇಲ್ದಲೇ ಇದ್ರೆ ಅದು ಒಂಥರ ಹಿತ ಆಗಲ್ಲ ಕಣಮ್ಮ. ನೀನು ಏನಾರ ಅನ್ಕ ಪಾಪ. ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ ಕಣ್ಲೆ. ಹಂಗೆ ಆ ಕಡೆಯಿಂದ ಬರ್ತಿರ್ಬೇಕಾದ್ರೆ ಇನ್ನೇನು ಆ ಹುಡುಗ ಇವನು ನಮ್ಮ ಗಿರೀಶಪ್ಪ ಬೇರೆ, ಅವನು ಮಟನ್ ಸಾಂಬಾರಿಂದ ಊಟ ಮಾಡಿದ್ವಲ್ಲಪ್ಪ ಅವನು. ಅವನು ಬರೀ ತಿಂದರೆ ಒಂದ್ರಿಟ್ಟು ಕೋಳಿ ಸಾಂಬಾರಿಂದಾನೆ ಅವನು ಊಟ ಮಾಡೋದು, ಕೋಳಿ ಬಾಡಿಂದಾನೆ. ಇನ್ನೇನು ಮಟನ್ದಿಂದ ಊಟ ಮಾಡಲ್ಲ ಅವನು. ಈಗ ನಾವೆಲ್ಲ ತಿಂದ್ಬಿಟ್ಟು ಅವನು ತಿಂದಲೇ ಸುಮ್ಮನೆ ಕೂರಿಸ್ಬೇಕು ಆಗಲ್ಲ. ಆ ಕಡೆಯಿಂದ ಬರಬೇಕಾದ್ರೆ ಒಂದು 2 kg ಕೋಳಿದು ಇದೂ ಪೀಸನ್ನು ಕಟ್ ಮಾಡಿಸ್ಕೊಂಡು ಬಂದ್ಬಿಡು. ಮತ್ತೆ ಮರಿಬೇಡ. ಮತ್ತೆ ಅವನಿಗೆ ಬೈಲರ್ ಕೋಳಿದಾದ್ರೆ ಬಲು ಇಷ್ಟ. ಹೆಂಗ ಆ ಕಡೆಯಿಂದ ಹೆಂಗಿದ್ರು ನೀನು ತಗೊಂಬರಕ್ಕೆ ಹೋಗ್ತೀಯಲ್ಲ, ಹಂಗೆ ಒಂದು ಅರ್ಧ ಗಂಟೆ ಕೋಳಿ ಅಂಗಡಿಯವ್ರಿಗೆ ಇತ್ಲಾಗಿಂದಾನೆ ಹೋಗಿ ಹೇಳ್ಬಿಡು. ಇತ್ಲಾಗಿಂದಾನೆ ಕಟ್ ಮಾಡಿ ರೆಡಿ ಮಾಡಿರ್ತಾರೆ. ಒಂದು ಹೆಣ್ಣಂಗೆ ಹೇಳಿರು, ಎಲ್ಲ ಒಂದು 2 kg ತಗೊಂಡ್ಬಿಟ್ಟು ಕಟ್ ಮಾಡಿ ರೆಡಿ ಮಾಡಿರ್ತಾನೆ. ಅತ್ಲಾಗಿಂದ ಬರ್ಬೇಕಾದ್ರೆ ಹಂಗೆ ಇಸ್ಕೊಂಬಂದ್ಬಿಡುವಂತೆ. ಈಗ ಅವನಿಗೆ ಬಿಟ್ಟು ನಾವು ತಿನ್ನಕ್ಕಾಗಲ್ಲ ಕಡ್ಲ ಮಗ. ನಾವು ಊಟ ಮಾಡ್ತಿರ್ತೀವಿ, ಅವನೇ ಸುಮ್ಮನೆ ಕೂತ್ಕೊಂಡ್ರೆ ಆಗುತ್ತಾ? ಅದಕ್ಕೆ ಹೇಳ್ತಿರೋದು. ಅಮ್ಮೋಯ್ ಇದೇನಮ್ಮ ಹಿಂಗೆ ಹೇಳ್ತೀಯ? ಅವನಿಗೆ ಬಿಟ್ಟು ನಾವು ಯಾವತ್ತಾದರೂ ಊಟ ಮಾಡಿದ್ವೇನಮ್ಮ? ಅವನಿಗೋಸ್ಕರ ಅಂತಾನೆ ನಾವು ಮಟನೇ ತಗೊಂಬರಲ್ಲ. ಕುರಿ ಮಟನ್ ಆಗಲಿ, ಈ ಓತ ಏನಾದ್ರು ಇದು ಮಾಡಿದ್ರೆ ಅದ್ರ ಮಟನ್ ಆಗಲಿ ಏನೂ ತಗೊಂಬರಲ್ಲ. ನಮ್ಮ ಹುಡುಗ ತಿನ್ನಲ್ಲ ಏನಿಲ್ಲ ಅತ್ಲಾಗಿ ಸುಮ್ಮನೆ ಕೋಳಿನೇ ತಗೊಂಬರೋಣ, ಕೋಳಿ ಸಾಂಬಾರಿಂದ ಊಟ ಮಾಡಿದ್ರೆ ಆಗುತ್ತಂತ
ಎಷ್ಟೋ ದಿವಸ ಇದು ಮಾಡಿದ್ದೀವಿ ಅಂಥದ್ರಲ್ಲಿ ಇವಾಗ ನಾನು ಮಟನ್ ತಗೊಂಬಂದ್ಬಿಟ್ಟು ಮಟನ್ ಸಾಂಬಾರಿಂದ ನಾವು ಊಟ ಮಾಡಿ ಅವನಿಗೆ ಸುಮ್ಮನೆ ಕೂರ್ಸೋಕ್ಕಾಗುತ್ತೇನಮ್ಮ? ಹಾಂ, ಇಲ್ಲ. ಈ ಕಡೆಯಿಂದ ಹೋಗ್ಬೇಕಾದ್ರೆ ನೀನು ಹೇಳ್ದಂಗೆನೇ ಹೇಳೋಗ್ತೀನಿ ಅವ್ನು ಜಯಣ್ಣಂಗೆ, ಒಂದು 2 kg ಬಾಯ್ಲರು ಇದು ಮಾಡಿ ರೆಡಿ ಮಾಡಿ ಇಟ್ಟಿರಪ್ಪ, ಅತ್ಲಾಗಿಂದ ಬರಬೇಕಾದ್ರೆ ದುಡ್ಡು ಕೊಟ್ಟು ತಗೊಂಡು ಹೋಗ್ತೀನಿ ಅಂತ ಹೇಳಿ ಹೋಗಿರ್ತೀನಿ. ಸರಿ ಕಣ, ಆಯಿತು, ಸರಿ ಗೌಡ್ರೆ ಆಯಿತು ಅಂತ ಹೇಳಿದ್ದಾನೆ. ಫೋನ್ ಮಾಡಿದ್ದೆ ಆಲ್ರೆಡಿ ಅವನಿಗೆ. ಈಗೇನಿಲ್ಲ, ಹೋಗ್ಬಿಟ್ಟು ಇನ್ನೇನೋ ಅಲ್ಲೆಲ್ಲ ರೆಡಿ ಮಾಡಿದ್ದಾರೆ. ಹೋಗಿ ನಾನು ಮಟನ್ ತಗೊಂಬರ್ತೀನಿ ಕಣಮ್ಮ. ಪಟ್ಲಿ ಮರಿ ಮಟನ್ನು ಕುರಿದು ಬಲು ಚೆನ್ನಾಗಿರುತ್ತೆ. ಹಾಂ, ನೀನು ಖಾರಕ್ಕೆ ಮುದ್ದೆ ಎಲ್ಲ ರೆಡಿ ಮಾಡಿರಮ್ಮ ನೀನೇ. ಅತ್ಲಾಗ ಅವಳಿಗೆ ಹುಷಾರು ಬೇರೆ ಇಲ್ಲ, ಏನಿಲ್ಲ, ನೀನೇ ರೆಡಿ ಮಾಡಿಬಿಡು. ಅವಳ ಮೇಲೆ ಏನು ಇದು ಮಾಡೋಕ್ಕೆ ಹೋಗ್ಬೇಡ, ಒತ್ತಾಗ್ಬಿಡುತ್ತೆ. ಓಯ್, ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಕಣಮ್ಮ. ನೀನು ಮಟನ್ ಸಾಂಬಾರು ಮಾಡ್ತೀಯ ಅಂದರೆ ಯಾವತ್ತೂ ಇಲ್ಲದೆ ಇರೋದು ಇವತ್ತು ಹೆಂಗೆ ಅಪರೂಪಕ್ಕೆ ಮಟನ್ ಸಾಂಬಾರು ಮಾಡ್ತೀನಿ ಮಗ ಅಂತ ಹೇಳ್ತಿದ್ಯಾ. ನೀನು ಮಸಾಲೆ ಖಾರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ತೀಯ ಕಣಮ್ಮ, ಒಳ್ಳೆ ರುಚಿಯಾಗಿ. ಬಲು ದಿವಸ ಆಗಿತ್ತು ಮಟನ್ ಸಾಂಬಾರಿಂದ ಊಟ ಮಾಡಿ. ಯಮೋಯ್, ಒಳ್ಳೆ ಮುದ್ದೆಗಿದ್ದೆ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ರೆಡಿ ಮಾಡಿರಮ್ಮ. ಅದರಲ್ಲೂ ಇವತ್ತು ನಿನ್ನ ಕೈಯಾರೆ ಇವತ್ತು ಕುರಿ ಮಟನ್ ಸಾಂಬಾರು ಊಟ ಮಾಡೋಕ್ಕೆ ಒಂದು ಮುದ್ದೆ ಅಲ್ಲ, ಇನ್ನೊಂದು ಮುದ್ದೆ ಜಾಸ್ತಿ ಅನ್ನಂಗೆ ತಿಂತೀನಿ ನಾನು. ಚೆನ್ನಾಗಿ ಮಾಡಿರಮ್ಮ, ಬರ್ತೀನಿ ಬೇಗ. ಕಡೆ ಹೋಗ್ಲಾ, ಮಾಡ್ತೀನಿ. ಅದ್ಯಾಕೆ ಹಿಂಗೆ ಆಡ್ತೀಯ? ಅಯ್ಯ 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 ಅಯ್ಯ, ನೀನು ಒಳ್ಳೆ ಕಳ್ಳ ಮಗ ನೀನು. ಅಲ್ಲ, ಅವಾಗ್ಲಿ ನಾನು ನೋಡ್ತಿದ್ದೀನಿ ಬರೀ ಮಾತಾಡ್ಕೊಂಡೆ ನಿನ್ಕೊಬಿಟ್ಟೆ ಕಣಪ್ಪ. ಗೊತ್ತಾಗ್ಲಿಲ್ವಾ? ಈ ಮಾತಾಡೋ ಅಷ್ಟರಲ್ಲಿ ಹೋಗ್ಬಿಟ್ಟು ತಗಡೆ ಬಂದ್ಬಿಡ್ಬೋದಿತ್ತಪ್ಪ ಇಷ್ಟೊತ್ತಿಗೆ ಹತ್ಲಕ್ಕೆ. ಹೋಗು ಹೋಗು ಬೇಗ. ತಿಂಡಿ ತಿಂದೇನು ನೀನು? ಅಮ್ಮ, ತಿಂಡಿ ಮಾಡ್ಕೊಂಡೆ ಹೋಗ್ತಿದ್ದೀನಿ. ನಾನೆಲ್ಲಮ್ಮ ಇತ್ತೀಚೆಗೆ ತಿಂಡಿ ತಿಂದಲೇ ಆ ಮನೆಯಿಂದ ಆಚೆ ಕಡೆ ಹೊರಡೋದು ಕಣಮ್ಮ. ಹೊಟ್ಟೆ ಹಸ್ಕೊಂಡು ಇರೋಕ್ಕಾಗಲ್ಲ ಕಣಮ್ಮ. ಈ ಶುಗರ್ ಬಂದಾಗ್ಲಿ ನಾನು ಆಟ ಕಣಮ್ಮ. ಒಂದು ಹೊತ್ತು ತಿಂಡಿ ಗಿಂಡಿ ಊಟ ಮಾಡ್ದಲೆ ಇರೋಕ್ಕಾಗಲ್ಲ ಕಣಮ್ಮ, ಸುಸ್ತು ಸೋಲಾಗ್ಬಿಡುತ್ತೆ. ಅದಕ್ಕೆ ತಿಂಡಿ ಎಲ್ಲ ತಿಂಡಿ ತಿನ್ಕೊಂಡೆ ಬಂದಿದ್ದು. ಹೋಗ್ತಿದ್ದೀನಿ ಬಿಡಮ್ಮ, ಇನ್ನೇನು ಹೋಗ್ತೀನಿ, ಬೇಗ ಬಂದ್ಬಿಟ್ಟು ಬರ್ತೀನಿ. ಎಲ್ಲ ರೆಡಿ ಮಾಡಿರಮ್ಮ. ಹಂಗಾರೆ ಅವಳಿಗೆ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಸಿರು. ಆಗ ಇದ್ಯಾಕೆ ನಮ್ಮ ಪಾಪ ಬರ್ತಿದ್ದಾನೆ? ಅಲ್ಲ, ತೋಟದ ಹತ್ರ ಇದ್ದಾನೆ, ಸ್ಕೂಲ್ ಹತ್ರ ಇದ್ದಾನೆ, ಶೆಡ್ ಹತ್ರ ಇದ್ದಾನೆ ಅಂತ ಅಮ್ಮಯ್ಯ ಹೇಳ್ತು. ಅಲ್ಲೇ ತಿಂಡಿನೂ ತಗೊಂಡು ಹೋಗಿದ್ದಾರೆ, ತಿಂಡಿನೂ ತಿಂದಿರಬೇಕು ಈಟೊತ್ತಿಗಂತ ಅಮ್ಮಯ್ಯ ನೋಡಿದ್ರೆ ಹೇಳಿರು. ಇವನು ಮಂತಾವ್ ಬರ್ತಿದ್ದಾನಲ್ಲ, ಏನು ಕೇಳೋಣ. ಪಾಪ, ಇದ್ಯಾಕಲ್ಲ ಹಿಂಗೆ ಮಂತಾವ್ ಬಂದ್ಬಿಟ್ಟೆ? ಎಲ್ಲ ರೆಡಿ ಆಯ್ತಾ ಅಲ್ಲಿ ಶೆಡ್ ಹತ್ರ? ಎಲ್ಲ ಹಾಲ್ಗಿಲೆಲ್ಲ ಕರೆದು ಹಸ್ಗಳಿಗೆಲ್ಲ ಮೇವೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿಬಿಟ್ಟೆ ಏನಪ್ಪ ಕಣಪ್ಪ? ಅದೆಷ್ಟೊತ್ತಾಗುತ್ತೆ ಎಲ್ಲ ರೆಡಿ ಮಾಡಿದೆ ಅತ್ಲಾಗಿ. ಮೇವಿನ್ನೇನು ಬೆಳಗ್ಗೆನೇ ಬೇಗನೆ ಹಾಲೆಲ್ಲ ಕರೆದ್ಬಿಟ್ಟು ಬೇಗ ಹೋಗಿ ಎಲ್ಲ ಮಿಷಿನಲ್ಲೆಲ್ಲ ಕಟ್ ಮಾಡ್ಕೊಂಬಂದು ಎಲ್ಲ ರೆಡಿ ಮಾಡಿಬಿಟ್ಟು ಮೇವೆಲ್ಲ ರೆಡಿ ಆಯಿತು. ಇನ್ನೇನಿಲ್ಲ ಕಣಪ್ಪ. ಇನ್ನೇನು ಮನೆ ಅಲ್ಲೆಲ್ಲ ಕೆಲಸಗಳೆಲ್ಲ ಮುಗಿದು ಹಸ್ಗಳಿಗೂ ಇನ್ನೊಂದ್ಸಲಿ ಮೇವೆಲ್ಲ ಹಾಕ್ಬಿಟ್ಟು ಒಂದು ಕಡೆಯಿಂದ ಎಲ್ಲ ರೆಡಿ ಮಾಡಿ ಬಂದೆ. ಅಲ್ಲೇ ಏಟೋತಂತ ಕೂತ್ಕೊಳ್ಳೋಣ ಅಂತ ಬೇಜಾರಾಗ್ತಿತ್ತು. ಅದಕ್ಕೆ ಈ ಕಡೆ ಮನೆ ಕಡೆ ಬಂದೆ ಕಣಪ್ಪ. ಇನ್ನೇನು ಸರಿ ಕಣ, ಆಯ್ತು ಹೇಳಪ್ಪ. ಇನ್ನೇನು ಕೆಲಸಗಳೆಲ್ಲ ಮುಗ್ದಾದ್ಮೇಲೆ ಇನ್ನೇನು ಮಾಡ್ತೀಯ ಅಲ್ಲಿ ಕೂತ್ಕೊಂಡು ಕಣಪ್ಪ? ಇನ್ನೇನು ಶೆಡ್ ಹತ್ರ ಆ ಜಗಣಿಗೆ ಬೇರೆ ಅಲ್ಲೇ ಕೆಲಸ ಕರ್ಕೊಂಡಿದ್ದೀವಲ್ಲ, ಇನ್ನೇನು ಅವಣ್ಣನು ಪರವಾಗಿಲ್ಲ, ಎಲ್ಲ ಹಸ್ಗಳಿಗೆಲ್ಲ ಚೆನ್ನಾಗಿ ಆರೈಕೆ ಮಾಡುತ್ತೆ, ಎಲ್ಲ ನೋಡ್ಕೊಳುತ್ತೆ. ಅದಕ್ಕತ್ಲಾಗಿ ಎಲ್ಲ ಕೆಲಸ ಎಲ್ಲ ಮುಗೀತಲ್ಲ, ಇಲ್ಲೇ ಇರಪ್ಪ, ನಾನು ಇನ್ನು ಮಂತ ಹೋಗಿ ಬರ್ತೀನಿ ಅಂತ ಹೇಳಿ ಬಂದೆ. ಅವ್ನು ಜಗಣ ಬಗ್ಗೆ ಮಾತಾಡೋಂಗಿಲ್ಲ ಕಣಿ, ಹೇಳ ಮಗ, ಭಾಳ ಒಳ್ಳೆ ಮನುಷ್ಯ ಅವನು. ನಾನು ಹೇಳಿದ್ದಲ್ವ ನಿನಗೆ ಮೊದಲಿಂದಾನೇ ಹೇಳ್ತಿದ್ದೆ ತಾನೆ, ನಿನ್ನ ಕೈಲಿ ಒಬ್ಬನ ಕೈಲಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅಂದರೆ ಹಸ್ಗಳು ಜಾಸ್ತಿ ಆದರೆ ಇನ್ನೊಬ್ರಿಗೆ ಕೆಲ್ಸಕ್ಕೆ ಸೇರಿಸ್ಕೊಳಪ್ಪ. ಕೆಲ್ಸಕ್ಕೆ ಏನಾದ್ರು ಸೇರಿಸ್ಕೊಂಡ್ರೆ ಪಾಪ ಅವ್ನು ಜಗಣಿಗೆ ಸೇರಿಸ್ಕ, ಬಡವ ಒಳ್ಳೆ ಮನುಷ್ಯ. ಒಳ್ಳೆ ನಂಬಿಕೆ ಹೊಸ್ತ ಅವನು ಮನೆ ಕೆಲಸನೂ ಹಂಗೆ ಮಾಡ್ತಾನೆ ಏನೋ ಗೊತ್ತಿಲ್ಲ. ನಾವು ಹೇಳೋದಕ್ಕಿಂತ ಮುಂಚೆನೇ ಅವನು ಎಲ್ಲ ನೋಡ್ಕೊಂಡು ಚೆನ್ನಾಗಿ ಮಾಡ್ಕೊಳ್ತಾನೆ, ಒಳ್ಳೆ ನಂಬಿಕೆ ಹೊಸ್ತ. ಈಗ ನೀನು ನಾವಿಲ್ಲ ಅಂತ ಅಲ್ಲಿ ಸುಮ್ಮನೆ ಹೋಗಿ ಕೂತ್ಕೊಳ್ಳೋದು, ಹರಟೆ ಹೊಡೆಯೋದು ಅವೆಲ್ಲ ಇಲ್ಲ ಪಾಪ ಅವನ ಹತ್ರ. ಅವ್ನ ಕೆಲಸ ಏನಾಯ್ತು ಅದನ್ನು ಕರೆಕ್ಟಾಗಿ ನ್ಯಾಯವಾಗಿ ಮಾಡ್ತಾನೆ, ಅವನು ಒಳ್ಳೆ ಮನುಷ್ಯ ಅವನು. ಹಂಗಾಗಿ ನಾನು ಅದಕ್ಕೆ ನೀನು ಮೊದಲಿದ್ದು ನಾನು ಹೇಳಿದ್ದು ಮುಂಚಿತವಾಗ್ಲಿ, ನಾನು ಜಗಣಿಗೆ ಸೇರಿಸ್ಕೊಳಪ್ಪ ಅಂತ. ನೋಡು, ನಿನಗಿವಾಗ ಕೆಲಸಗಳು ಎಷ್ಟು ಕಡಿಮೆ ಆಗಿದ್ದಾವೆ ಪಾಪ. ಅವನ ಪಾಡಿಗೆ ಅವನು ಕೆಲಸ ಮಾಡ್ಕೊಂಡು ಹೆಂಗ ಅವನ ಜೀವನನೂ ಹೆಂಗ ಒಳ್ಳೇದಾಗುತ್ತೆ. ಅವನಿಗೂ ಪಾಪ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದ, ಇನ್ನೇನು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ಹೆಂಗ ಅವನು ಹೆಂಗ ದಿನಾಲು ಕೆಲಸನೂ ಸಿಗಂಗಾಗುತ್ತೆ ಅವನಿಗೂ, ನಮಗೂ ಒಳ್ಳೆ ಇದಾಗುತ್ತೆ, ನಮಗೂ ಒಳ್ಳೆ ನಂಬಿಕೆ ಹೊಸ್ತ ಸಿಕ್ಕಂಗೆ ಆಗುತ್ತೆ ಬಿಡು. ಹೆಂಗ ಒಳ್ಳೇದಾಯ್ತು. ಸರಿ ಕಣಪ್ಪ, ಅದಿರಲಿ. ನೀನು ಎತ್ಲಾಕು ಹೋಗ್ತಿರಂಗಿದ್ಯಾ? ಎಲ್ಲಿ ತೋಟತ್ತ ಹೋಗ್ತಿದ್ಯಾ ಅಲ್ಲೇ ನೀನು? ಇಲ್ಲ ಇಲ್ಲಿ ಕಳ್ಳಿ ಪಾಪ, ಅಲ್ಲೇ ತೋಟತ್ತಾವೇನು ಹೋಗ್ತಿಲ್ಲ ಕಣೋ, ಇಲ್ಲ ಒಂದ್ರಿಟ್ಟು ಪಕ್ಕದೂರಿಗೆ ಹೋಗ್ತಿದ್ದೆ ಕಣಪ್ಪ. ಅಲ್ಲ ಕಣಪ್ಪ, ಪಕ್ಕದೂರಿಗೆ ಹೋಗ್ತೀನಂತ ಬೇರೆ ಹೇಳ್ತಿದ್ದೆ. ಇದಾಕಪ್ಪ ಇವಾಗ ಪಕ್ಕದೂರಿಗೆ ಏನು ಕೆಲಸ ಆಯ್ತು ಅಂತ ಅದು? ಯಾತು ಇಲ್ಲ ಕಣ ಮಗಲೇ. ಅಲ್ಲೇ ಒಂದ್ರಿಟ್ಟು ಅಲ್ಲಿ ಒಂದು ಎರಡೇನೋ ಕುರಿಮರಿ, ಪಟ್ಲಿ ಕುರಿಮರಿ ಕುಯ್ತೀವಿ, ಪಾಲಾಗ್ತೀವಿ ಅಂತ ಏನೋ ಹೇಳಿದ್ರು. ಹೋದ ವಾರ ಇವನು ನಮ್ಮ ರಂಗಜ್ಜ ಶಂಕರಜ್ಜ ಹೋಗ್ಬಿಟ್ಟು ತಗೊಂಬಂದಿದ್ರು. ಮಟನ್ ಮಾತ್ರ ಒಳ್ಳೆ ನೆಣವಾಗಿ ಭಾಳ ಚೆನ್ನಾಗಿರುತ್ತಂತೆ ಕುರಿ ಮಟನ್ನು. ಅದಕ್ಕೆ ನಾನು ತಗೊಂಬರೋಣ, ನನಗೆ ಹೇಳಿಲ್ಲ ಅಂತ ನಾನು ಬೈದಿದ್ದೆ. ಅದಕ್ಕೆ ಈ ವಾರ ಮುಂದಿನ ವಾರನೂ ಕುಯ್ತಾರೆ ಕಣ್ರಿ ಗೌಡ್ರೆ, ಪಾಲಾಗ್ತಾರೆ, ಹೋಗಿ ತಗೊಂಬರ್ರಿ ಅಂತ ಹೇಳಿದ್ರು. ಅದಕ್ಕೆ ಹೋಗ್ತಿದ್ದೀನಿ ಕಣ್ಲ ಮಗ. ಅಲ್ಲೇ ಕುರಿ ಮಟನ್ ಸಾಂಬಾರಿಂದ ಊಟ ಮಾಡಿ ಬಲು ದಿವಸ ಆಗೋಯ್ತು. ನಿಮ್ಮ ಅಜ್ಜಿನೂ ನಿಮ್ಮ ಅಮ್ಮ ಹಿಂಗೂ ಬಲು ಇಷ್ಟ. ನಾನು ಊಟ ಮಾಡಿ ಭಾಳ ದಿವಸ ಆಗೋಯ್ತಲ್ಲಪ್ಪ.
ಅದಕ್ಕೋಸ್ಕರ ಅತ್ಲಾಗ ಹೋಗಿ ಒಂದು 2-3 ಪಾಲು ತಗೊಂಬರೋಣ ಅಂತ ಹೋಗ್ತಿದ್ದೀನಿ ಕಣ್ಲ ಮಗ. ಹಾಂ, ಅಲ್ಲಿ ಹೋಗ್ತಿದ್ದೀಯನ್ನಪ್ಪ ನೀನು ಹಂಗಾರೆ? ಸರಿ ಕಣಪ್ಪ, ಆಯಿತು, ಹೋಗ್ ಬಾ ಹೋಗು. ಹ್ಞೂ ಕಣ್ಲ ಮಗ. ಎಲ್ಲೇ ನಿನಗೂ ಕೋಳಿ ಕಟ್ ಮಾಡಿಸ್ಕೊಂಬರ್ತೀನಿ ಕಣ್. ಹೇಳು, ನೀನು ನಮ್ಮ ಮಟನ್ ಸಾಂಬಾರಿಂದ ಊಟ ಮಾಡಲ್ಲ ಅಂತ ನನಗೂ ಗೊತ್ತು. ಇನ್ನೇನು ಆ ಕಡೆಯಿಂದ ಬರಬೇಕಾದ್ರೆ ಒಂದು 2 kg, ಈ ಕಡೆಯಿಂದಾನೆ ಹೋಗ್ಬೇಕಾದ್ರೆ ಅವ್ನು ಜಯಣ್ಣಂಗೆ ಹೇಳೋಗ್ತೀನಿ, ಒಂದು 2 kg ಬಾಯ್ಲರ್ ಕೋಳಿನ ಕಟ್ ಮಾಡಿ ಇದು ಮಾಡಿ ರೆಡಿ ಮಾಡಿ ಇಟ್ಟಿರಪ್ಪ, ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ನಮ್ಮ ಹುಡ್ಗಂಗೆ ತಗೊಂಡು ಹೋಗ್ಬೇಕಂತ ಹೇಳಿರ್ತೀನಿ. ಏನು ಹೇಳೇ ಹೋಗ್ಬೇಕಂತ ಏನಿಲ್ಲ, ಫೋನ್ ಮಾಡಿಬಿಟ್ರೆ ಆಯ್ತು, ಅವನು ಕ್ಲೀನಿಂಗ್ ಎಲ್ಲ ಮಾಡಿ ಒಂದು 2 kgದು ರೆಡಿ ಮಾಡಿರ್ತಾನೆ. ಹ್ಞೂ, ಇನ್ನೇನು ಅಲ್ಲಿ ಇನ್ನೇನು ಹೋಗ್ಬಿಟ್ಟು ಆ ಕಡೆಯಿಂದ ಬರಬೇಕಾದ್ರೆ ಇನ್ನೇನು ಇಸ್ಕೊಂಡು ಬಂದರೆ ಆಗುತ್ತೆ ಬಿಡು, ತಲೆ ಕೆಡಿಸ್ಕೊಬೇಡ. ಅಲ್ಕಳ್ಳ ಮಗ, ಹೆಂಗ ನೀನು ಪುರ್ಸೊತ್ತಾಗಿದೆಯಾ ಅಂತ ಬೇರೆ ಹೇಳ್ತಿದೀಯಾ, ನೀನೇ ಒಂದು ಹೆಜ್ಜೆ ಹೋಗಿ ಬರ್ತೀಯಲ್ಲ ಪಾಪ. ಹಾಂ, ಏನು ಇದು ಪಾಲು ಇಸ್ಕೊಂಬರಕ್ಕೇನಪ್ಪ, ಮಟನ್ ಪಾಲು? ಸರಿ ಕಣ, ಆಯ್ತು ಹೇಳಪ್ಪ, ಹೋಗಿ ಬರ್ತೀನಿ. ಯಾಕೆ ಸ್ವಾನೆ ಬೇರೆ ಇಟ್ಕೊಳಂಗೆ ಆಗ್ತೈತೆ. ಇನ್ನೇನು ಕಾರಲ್ಲೇ ಹೋಗಿ ತಗೊಂಬರ್ತೀನಿ ಕಣ್ ಬಿಡು, ಇನ್ನೇನು ಮಾಡೋಣ. ನೀನು ಬೇರೆ ಈಗ ಸ್ಕೂಟಿ ಎತ್ಕೊಂಡು ಹೋದ್ರೆ ಇವಾಗ ಮಳೇಲಿ ನೆಂದ್ಗಿದ್ದು ಬರ್ತೀಯ ನೀನು, ಬೇಡ ಕಣ್ ಬಿಡು, ನಾನೇ ಹೋಗಿ ಬರ್ತೀನಿ. ಸರಿ ಕಣ್ಲ ಪಾಪ, ಆಯಿತು. ರಪ್ಪನ ಬಾರ. ನಿಮ್ಮ ಅಜ್ಜಿ ಇಲ್ಲೇನೇನೆ ಎಲ್ಲ ಕಾರಕ್ಕೆಲ್ಲ ತಗೊಂಡು ನಿಮ್ಮ ಅಜ್ಜಿ ನಿಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊಳ್ತಾರೆ, ಎಲ್ಲ ರೆಡಿ ಮಾಡ್ಕೊಳ್ತಿದ್ರು ಅವಾಗಲೇ, ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಬೇಗನೆ ಬಂದ್ಬಿಟ್ಟು ಒಂದು ಸ್ವಲ್ಪ ಕೋಳಿ ಇದ್ದವನು ಇವನಿಗೆ ಜಯಣ್ಣಿಗೆ ಫೋನ್ ಮಾಡಿ ಹೇಳಿರ್ತೀನಿ ನಾನು, ನೀನೇನು ತಲೆ ಕೆಡಿಸ್ಕೋಬೇಡ. ಅತ್ಲಾಗಿಂದ ಬರಬೇಕಾದ್ರೆ ಇನ್ನೇನು ಇಸ್ಕೊಂಬ ನೀನು, ಸರಿನಾ? ಎಲ್ಲ ಕ್ಲೀನಿಂಗೆಲ್ಲ ಮಾಡಿ ರೆಡಿ ಮಾಡಿರ್ತಾನೆ. ಇಲ್ಲಿ ನಿಮ್ಮಮ್ಮ ಏನು ನಿಮ್ಮ ಅಜ್ಜಿ ಸಾಂಬಾರೆಲ್ಲ ಮಾಡಿ ರೆಡಿ ಮಾಡ್ತಾರೆ. ನಾನು ಅಷ್ಟೊತ್ತಿಗೆ ಹೆಂಗ ಈಗ ಮಂತ ಕೂತ್ಕೊಂಡು ಇನ್ನೇನು ಮಾಡೋಣ. ನೀನು ಹೋಗಿ ಬರ್ತೀನಿ ಅಂತ ಹೇಳ್ತಿದ್ಯಲ್ಲ, ನಾನು ಒಂದ್ರಿಟ್ಟು ಹೊಲತ್ತಾವಲೆಲ್ಲ ಹೋಗಿ ಹಂಗೆ ಅಡ್ಡಾಡ್ಕೊಂಬರ್ತೀನಿ, ಎಲ್ಲ ನೋಡ್ಕೊಂಡು ಬರ್ತೀನಿ. ಹೆಂಗೋ 2 ಕೆಲಸನೂ ಆಗ್ಬಿಡುತ್ತೆ. ಹೋಗು. ಸರಿಯಪ್ಪ, ಆಯಿತು, ಹೋಗಿ ಬರ್ತೀನಿ. ಇನ್ನೇನಾರ ಮನೆಗೇನಾರ ತಗೊಂಬರ್ಬೇಕಿತ್ತೇನಪ್ಪ, ಸೌತೆಕಾಯಿನ, ಈರುಳ್ಳಿ, ಬೆಳ್ಳುಳ್ಳಿ ಏನಾರ ತಗೊಂಬರ್ಬೇಕಿತ್ತೇನೋ. ಒಂದ್ಸಲಿ ಅಮ್ಮಂಗೆ ಕೇಳಿದ್ರು ಆಗ್ತಿತ್ತು. ಯಾಕಂಡು ಹೋಗ್ಲ ಮಗ, ನಿಮ್ಮ ಅಜ್ಜಿಗೂ ನಿಮ್ಮ ಅಮ್ಮಂಗೂ ಇಬ್ಬರಾಳಿಗೂ ಕೇಳಿದೆ ನಾನು, ಸೌತೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಏನಾರು ಬೇಕೇನು ಕೇಳಿಬಿಡ್ರಿ ಇವಾಗಲೇ ಅಂತ ಹೇಳಿದೆ ನಾನು. ಆ ಹುಡ್ಗಂಗೆ ಏನಾರು ಗಿಬಾಬ್ ಮಾಡ್ಕೊಡ್ತೀರೇನಂತಾನು ಕೇಳಿದೆ. ನೀನು ಯಾಕೆ ಕಬಾಬು ಅದು ಯಾಕೆ ಎಣ್ಣೆಲಿ ಕರ್ದಿರೋದೆಲ್ಲ ಏನು ತಿಂತಿಲ್ವಂತಲ್ಲಪ್ಪ, ನಿಮ್ಮಮ್ಮ ಹೇಳ್ತು ಯಾಕೆ? ಹ್ಞೂ, ಅದಕ್ಕತ್ಲಾಗಿ ಅವನು ಮುದ್ದೆ ಊಟನೇ ಮಾಡೋದು, ಸಾಂಬಾರು ಮಾಡ್ಕೊಡ್ತೀನಿ ಹೋಗ್ರಿ ಅಂತ ಹೇಳಿದ್ಲು. ಅದಕ್ಕತ್ಲಾಗಿ ಸೌತೆಕಾಯಿನೂ ಮೊನ್ನೆ ಸಂತೆಗೆ ಹೋಗಿದ್ವಲ್ಲ, ಸಂತೆಲೆ ತಗೊಂಬಂದಿರೋದು ಹಂಗೆ ಇದ್ದಾವೆ, ಅವೇ ಎಲ್ಲ ಇಟ್ಟಿದ್ದೀನಿ. ಸುಮ್ಕೆ ಹಾಳಾಗೋಗ್ಬಿಡುತ್ತೆ, ಏನು ತಗೊಂಬರ್ಬೇಡ್ರಿ, ಹೋಗ್ಬಿಟ್ಟು ಅದೇನು ತಗೊಂಬರ್ರಿ ಸಾಕು, ಮಟನ್ ತಗೊಂಬರ್ರಿ ಸಾಕು ಅಂತ ಹೇಳಿರು. ಹೋಗಿ ಮಟನ್ ಒಂದು ತಗೊಂಬ ಸಾಕು, ಇನ್ನೆಲ್ಲ ಮನೇಲೇ ಇದ್ದಾವೆ. ಸರಿ ಕಣಪ್ಪ, ಆಯಿತು. ಅಲ್ಲಿ ಕಣಪ್ಪ, ಹೆಂಗ ಈಗ ಹೊಲತ್ತ ಹೋಗ್ತಿದ್ದಲ್ಲ, ಅತ್ಲಾಗಿಂದ ಬರಬೇಕಾದ್ರೆ ಹಂಗೆ ತೋಟದ ಬಂದು ತೋಟದವಿಂದ ಬರಬೇಕಾದ್ರೆ ಹಂಗೆ ಫಾರ್ಮ್ ಹತ್ರ ಹೋಗ್ಬಿಟ್ಟು ಆ ಜಗಣ್ಣಂಗೆ ಇನ್ನೊಂದು 1/2-3 ಗಂಟೆ ಬಿಟ್ಟು ಇನ್ನೊಂದ್ಸಲಿ ಹಸ್ಗಳಿಗೆಲ್ಲ ಮೇವು ಹಾಕ್ಬಿಟ್ಟು ಎಲ್ಲ ಬೂಸಕ್ಕೆಲ್ಲ ನೆನಾಕ ಕೇಳ್ಬಿಡಪ್ಪ ಅತ್ಲಾಗಿ, ಎಲ್ಲ ರೆಡಿ ಮಾಡ್ಕೊಳ್ಳಿ ಅತ್ಲಾಗಿ. ನಾನು ಬಂದು ಎಲ್ಲ ಇದು ಮಾಡೋ ಅಷ್ಟೊತ್ತಿಗೆ ಹೊತ್ತಾಗ್ಬಿಡುತ್ತೆ, ನೀನೇ ಹೋಗಿ ಹೇಳಿ ಬಂದ್ಬಿಡು. ಸರಿ ಕಣ, ಆಯ್ತು ಹೇಳಪ್ಪ, ಅದೇನು ಕೆಲಸ ನಾನೇ ಮಾಡಿ ಬರ್ತೀನಿ, ನೀನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ. ನಾನು ಹೋಗ್ತಿದ್ದೀನಲ್ಲ ಇವಾಗ ಹಸ್ಗಳು ಫಾರಮ್ ಹತ್ರ ತೋಟದವೆಲ್ಲ ಹೋಗ್ತಿದ್ದೀನಿ, ಬರ್ತೀನಿ, ಎಲ್ಲ ಕೆಲಸನೇ ಮಾಡಿ ಮುಗಿಸ್ ಬರ್ತೀನಿ. ನಿನ್ನ ಕೆಲಸಗಳು ಏನೇನಿದಾವೆ ಎಲ್ಲ ಮಾಡಿ ಬರ್ತೀನಿ ನಾನು. ನಿನ್ನ ಪಾಡಿಗೆ ನೀನು ಆರಾಮಾಗಿ ಹೋಗಿ ಮಟನ್ ಪಾಲ್ ತಗೊಂಬ, ಹೋಗು. ಹೇಳಲೇ ಪಾಪ, ಕಾರಲ್ಲಿ ಹೋಗ್ತಿದ್ಯಾ ಒಂದಿಟ್ಟು ನಿಧಾನಕ್ಕೆ ಹೋಗ್ಬೇಕು ಮತ್ತೆ. ಮುಂದ್ಗಡೆ ನೋಡ್ಕೊಂಡು, ನಮ್ಮೂರ ದಾರಿಯಲ್ಲಿ ಜಾಸ್ತಿ ವೆಹಿಕಲ್ಸ್ಗಳು ಓಡಾಡ್ತಿರ್ತವೆ, ಬೈಕ್ಗಳು, ಕಾರುಗಳೆಲ್ಲ ಮತ್ತೆ ಲಾರಿಗಳೆಲ್ಲ ಓಡಾಡ್ತಿರ್ತವೆ. ಚಿಕ್ಕ ಮಕ್ಕಳೆಲ್ಲ ಸೈಕಲ್ ತಗೊಂಡೆಲ್ಲ ಆಟ ಆಡೋದು ಅವೆಲ್ಲ ಮಾಡ್ತಿರ್ತಾರೆ. ಮತ್ತೆ ನಿಧಾನಕ್ಕೆ ಮುಂದೆ ನೋಡ್ಕೊಂಡು ಹೋಗ್ಬೇಕು. ಮತ್ತೆ ಮೊಬೈಲ್ ಗಿಬೈಲಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸೋದು ಅವೆಲ್ಲ ಮಾಡಬಾರ್ದು ನೋಡು, ಇವಾಗಲೇ ಹೇಳ್ತಿದ್ದೀನಿ. ಮತ್ತೆ ಭಾಳ ಜೋಪಾನಾಗಿ ಹೋಗಿ ಬರಬೇಕು. ಹ್ಞೂ, ಸರಿ ಕಣಪ್ಪ, ಆಯಿತು. ನೋಡ್ದೇನಪ್ಪ ನಮ್ಮ ರಂಗಜ್ಜನ್ನ, ಅಲ್ಲ ಬೆಳಗ್ಗೆನೇ ಎಲ್ಲ ಕೆಲಸ ಶುರು ಮಾಡ್ಕೊಂಡಿದ್ದಾನೆ. ಎಲ್ಲ ಬದನೆಕಾಯಿ ಸಸ್ಯಗಳು ಬೇರೆ ಹಾಕ್ಬಿಟ್ಟಿದ್ದಾನೆ, ಬದನೆಕಾಯಿ ಗಿಡಗಳನ್ನೆಲ್ಲ ಏನೋ ಕೆಲಸ ಮಾಡ್ತಿದ್ದಾನೆ ಕಣಪ್ಪ. ಅಲ್ಲ ಅಷ್ಟೊಂದೆಲ್ಲ ವಯಸ್ಸಾಗೈತೆ, ಬೇರೆಯವ್ರಿಗೆ ಯಾರಿಗಾರ ಕೂಲಿಯವ್ರಿಗೆ ಹೇಳ್ಕೊಂಬಿಟ್ಟು ಕೆಲಸ ಮಾಡಿಸ್ತಲೇ ಎಲ್ಲ ಬದನೆಕಾಯಿ ಸಸ್ಯಗಳಿಗೆಲ್ಲ ಬುಡಕ್ಕೆಲ್ಲ ಮಣ್ಣು ಹಾಕ್ತಿರೋದು ನೋಡು. ರಂಗಜ್ಜಾನೇ ಮಾಡ್ತಿದ್ದಾನೆ, ದುಡ್ಡು ಕೊಡಬೇಕಾಗುತ್ತಂತ ಬೇರೆಯವ್ರಿಗೆಲ್ಲ ಅಂದರೆ ದುಡ್ಡು ಖರ್ಚಾಗುತ್ತೆ. ಅತ್ಲಾಗಿ ನಾನೇ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಿಸಿಲು ಜಾಸ್ತಿ ಆಗೋಕ್ಕಿಂತ ಮುಂಚೆನೇ ಬಂದು ಕೆಲಸ ಎಲ್ಲ ಮಾಡ್ಕೊಳ್ತಿದ್ದಾನೆ. ಬಲು ಬುದ್ಧಿವಂತ ಕಣಪ್ಪ ನಮ್ಮ ರಂಗಜ್ಜ ಅಂದರೆ. ಏನಲ್ಲ ರಂಗಜ್ಜ, ಏನೋ ಕೆಲಸ ಮಾಡ್ತಿರಂಗಿದ್ಯಾ, ಏನಪ್ಪ ಮಾಡ್ತಿರೋದು? ಗೌಡ್ರೆ ಬಂದ್ರೆ ಇವಾಗ? ಯಾಕೆ ಗೌಡ್ರೆ ಇವತ್ತು ತಡವಾಗಿ ಬಂದ್ಬಿಡ್ರಿ ಇವತ್ತು? ನಾನು ಏನು ಇವತ್ತು ಗೌಡ್ರು ತೋಟದ ಕಡೆ ಹೋಗೋದಕ್ಕೆ ಬರಲೇ ಇಲ್ವಲ್ಲ, ಈಟತ್ತಾದ್ರೂ ಅಂದ್ಕೊಂಡೆ. ಆಗ ಬಂದ್ರಿ ಹಂಗ. ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಬಂದ್ರಿ ಅಂದ್ರಿ ನೀವು? ಕಳ್ಳ ರಂಗಪ್ಪ, ಇದೆಲ್ಲ ಹಿಂಗೆ ಕೇಳ್ತೀಯ? ಅಲ್ಲಿ 10:30 10:45 ಆಗ್ತಾ ಬಂದೈತೆ, ತಿಂಡಿ ತಿಂದಂಗೆ ಹಂಗೆ ಬರೋಕ್ಕಾಗುತ್ತಲ್ಲ, ನೀನೇ ಹೇಳು. ತಿಂಡಿ ಮಾಡ್ಕೊಂಡು ಏನು ಕೆಲಸ ಮಾಡ್ತಿದ್ಯಾ, ಏನು ಹೊಟ್ಟೆ ಹಸ್ಕೊಂಡು ಹಂಗೆ ಮಾಡ್ತಿದ್ಯಪ್ಪ ನೀನು? ಇಲ್ಕಂಡ್ರಿ ಗೌಡ್ರೆ, ತಿಂಡಿ ಮಾಡ್ಕೊಂಡೆ ಬಂದೆ. ನಮ್ಮ ಮನೇಲಿ ನೀನು ತಿಂಡಿ ಏನು ಮಾಡಲ್ಲ, ಅಡುಗೆ ಮಾಡಿದ್ರು. ಊಟ ಮಾಡ್ಕೊಂಡು ಬಸ್ಸಾರು ಮಾಡಿತ್ತು ನಮ್ಮ ಅಜ್ಜಿ, ಮುದ್ದೆ ಬಸ್ಸಾರು ಮಾಡಿದ್ರು, ಕಾಳು
ಎಲ್ಲ ಊಟ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಒಂದ್ರಿಟು ಅದೇ ಬದನೆಕಾಯಿ ಸಸಿಗಳೆಲ್ಲ ಹಾಕಿದ್ದೀನಿ. ಅದಕ್ಕೆ ಬುಡಕ್ಕೆಲ್ಲ ನಾನು ಒಂದ್ರಿಟು ಮಣ್ಣು ಹಾಕೋಣಂತ ಬಂದೆ ಗೌಡ್ರೆ. ಎಲ್ಲ ನೀರೆಲ್ಲ ಬಿಡಬೇಕು, ಗೊಬ್ಬರ ಅಂದನು ಮಣ್ಣೆಲ್ಲ ಹಾಕಿ ಎಲ್ಲ ರೆಡಿ ಮಾಡೋಣ ಒಂದು ಸ್ವಲ್ಪ ಅಂತ ಬಂದೆ. ಇವ್ರಿಗೆಲ್ಲ ಹೇಳ್ದೆ, ಬೇರೆ ಕೆಲಸದವ್ರಿಗೆಲ್ಲ ಹೇಳ್ದೆ, ಯಾಕೆ ಬರೋದೇ ಕಾಣಲಿಲ್ಲಪ್ಪ. 2-3 ದಿವಸದಿಂದ ನಾನು ಹೇಳ್ದೆ ಗೌಡ್ರೆ. ಇವ್ರಿಗೆಲ್ಲ ನೆಚ್ಕೊಂಡ್ಬಿಟ್ರೆ ಇವ್ರದ್ದು ಮುಗಿತು ಕತೆ. ನಾನು ಹೊಲದಲ್ಲೆಲ್ಲ ಬೆಳೆ ಬೆಳೆದಂಗೆನೆ ಅಂದ್ಕೊಂಡು ಅವ್ರು ಬರುವಾಗಲೇ ಬರಲಿ, ಇನ್ನೇನು ಮಾಡೋಣ ಅಂತ ನಾನೇ ಆದಷ್ಟು ಮಾಡ್ತಿದ್ದೀನಿ ಕಣ್ರಿ ಗೌಡ್ರೆ. ಇನ್ನೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ ಕಳ್ಳ ರಂಗಪ್ಪ. ಇವಾಗ ನಮ್ಮ ಟೈಮಿಗೆ ಸರಿಯಾಗಿ ಅವ್ರ ಕೆಲಸವರೆಲ್ಲ ಬರಲ್ಲ, ಏನಿಲ್ಲ, ಏನು ಮಾಡೋಕ್ಕಾಗಲ್ಲ ಕಣ್ ಬಿಡು. ಆಯ್ತನ್ನು ಎಲ್ಲ ಕಣ್ರಿ ಗೌಡ್ರೆ. ಇದೊಂದು ಸಾಲ ಅಷ್ಟೇ ಇದ್ದಿದ್ದು, ಎಲ್ಲ ಬೆಳಿಗ್ಗೆ ಎದ್ದಾಡ್ಕಲೆ ಬಂದುಬಿಟ್ಟಿದ್ದೆ. ಬಿಸ್ಲತ್ತಿರ ಮಾಡೋಕ್ಕಾಗಲ್ಲ ಕಣ್ರಿ ಗೌಡ್ರೆ. ನನಗೂ ಯಾಕೆ ತಲೆ ಸುತ್ತ ಬರಂಗೆ ಆಗಿಬಿಡುತ್ತೆ, ಜಾಸ್ತಿ ಬಿಸಿಲಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ನೋಡ್ರಿ. ಅದಕ್ಕೋಸ್ಕರ ಅತ್ಲಾಗಿ ಬೆಳಿಗ್ಗೆ ಎದ್ದಾಡ್ಕಲೆ ಬಂದುಬಿಟ್ಟಿದ್ದು. ನಾನು ನಮ್ಮ ಹುಡುಗ ಇಬ್ಬರಾಳು ಬಂದಿದ್ದು, ಕುಮಾರಣ್ಣ. ನಮ್ಮ ಹುಡುಗ ಕುಮಾರಣ್ಣನು ತಿಂಡಿವರೆಗೂ 9 ಕಾಲುವರೆಗೂ ಅವನು ಮಾಡಿಸಿ ಎಲ್ಲ ಓದ ಪಾಪ. ಅವನು ನಮ್ಮ ಅಪ್ಪನ ಕೈಲಿ ಒಬ್ಬನ ಕೈಲಿ ಆಗಲ್ಲ ಅಂತ ಎಲ್ಲ ಕೆಲಸ ಮಾಡಿಸಿ ಅವನು ಓದ. ನನಗೂ ಇನ್ನೇನು ಇನ್ನೊಂದು 2-3 ಸಾಲ ಇದ್ದು ನಾವು ತಿಂಡಿ ಮಾಡ್ಕೊಂಡು ಬಂದು ಈ ಕಡೆ ನಾನು ಇದು ಮಾಡ್ತಿದ್ದೀನಿ ಆಟೆ ಆಗವ್ರೆ. ಇನ್ನೇನು ಹಾಗೆ ಹೋಯ್ತು. ಈಗ ಬಿಡೋ ರಂಗಪ್ಪ, ಈಗ ಕೆಲಸದವರು ನಮ್ಮ ಟೈಮಿಗೆ ಬರಲ್ಲ ಕಣಪ್ಪ, ಏನು ಮಾಡೋಕ್ಕಾಗಲ್ಲ. ಈಗ ಬೆಳೆಗಳೆಲ್ಲ ಬೆಳೆದಿದ್ದೀವಿ ಅಂತ ನಾವು ಕೆಲಸವ್ರ ಮೇಲೇನೇನು ನಾವು ಡಿಪೆಂಡ್ ಆಗಿಬಿಟ್ಟು ಕೆಲಸ ಮಾಡೋಕ್ಕಾಗಲ್ಲ. ಈಗ ನಾವು ಆದಷ್ಟು ಮಾಡ್ಕೊಂಬಿಡ್ಬೇಕು ನೋಡು ನಿನ್ನಂಗೆ. ಇರಲಿ ಬಿಡೋ ರಂಗಜ್ಜ. ಹಂಗಾರೆ ಬಾರ್ಲ ಹೋಗೋಣ, ಎಲ್ಲ ಕೆಲಸ ಎಲ್ಲ ಆಗಿದ್ರೆ ಒಂದು ಗಳಿಗೆ ಹಂಗೆ ನಮ್ಮ ತೋಟ ತವಲಾಸೆಲ್ಲ ಅಡ್ಡಾಡ್ಕೊಂಡು ಹೋಗೋಣ ಬಾ ಮನೆ ಕಡೆ. ಉಳ್ಕೊಂಡು ನಡ್ರಿ ಗೌಡ್ರ, ಇನ್ನೇನು ನಾನು ಬರ್ತೀನಿ ಕಣ್ ನಡ್ರಿ. ಇನ್ನೇನು ಎಲ್ಲ ಆಯಿತು, ನಾನೇ ಒಬ್ಬನೇ ಇನ್ನೇನು ಮಾಡೋದು ಇಲ್ಲಿ. ನಡ್ರಿ ಹೋಗಿ ಬರೋಣ ಇಬ್ಬರಾಳು ಹೋಗೋಣ ಇನ್ನೇನು ಮನೆ ಕಡೆ. ನನಗೂ ಒಂಚೂರು ಬೆಳಿಗ್ಗೆ ಬಂದು ನಾನು ತಿಂಡಿ ತಿನ್ಕೊಂಡು ಟೀ ಕುಡಿಯಂಗೆ ಆಗ್ತೈತೆ. ಬೇಜಾರಾಗಂಗೆ ಆಗ್ತಿತ್ತು. ನಾನು ನೋಡಿದೆ ಒಂದು ಗಳಿಗೆ ಕೂತ್ಕೊಂಡು ನೇಳಲ್ಲಿ ಕೂತ್ಕೊಂಡು ನೋಡಿದೆ, ಯಾರ ಹತ್ರ ಮಾತಾಡೋಣ ನೋಡೋಣ, ನಮ್ಮ ಗೌಡ್ರು ಯಾರು ಬರ್ತಾರೇನಂತ ನೋಡೋವ್ರಿಗೆ ನೋಡಿದೆ, ಯಾರೂ ಕಾಣಿಸ್ಲಿಲ್ಲ ಅತ್ಲಾಗಿ. ಇನ್ನೊಂದು ಸಾಲಿತ್ತು, ಇದೊಂದು ಸಾಲು ಮುಗಿಸತ್ಲಾಗಿ ಇನ್ನೇನು ಗೌಡ್ರು ಬರೋದು ಕಾಣ. ಇವತ್ತು ಎಲ್ಲ ಗಿಪ್ಟೂರಿಗೆ ಹೋಗಿರ್ಬೇಕು ಅಂದ್ಕೊಂಡು ಇನ್ನೇನು ಮುಗಿಸ್ಕೊಂಡು ಅತ್ಲಾಗ ಹೊಲ್ಟನಂತ ನೋಡ್ತಿದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ. ಇಲ್ಲಿ ಕಳ್ಳ ರಂಗಜ್ಜ, ನನಗೆ ಏನಾಯ್ತು ಗೊತ್ತೇನೆ, ಇವತ್ತು ನಾನೇನು ಬರ್ತಿರಲ್ಲ, ಇವತ್ತು ಪಕ್ತೂರಿಗೆ ಹೋಗ್ತಿದ್ದೆ ಕಳ್ಳ ನಾನು. ಪಕ್ತೂರಲ್ಲಿ ಅದೇ ನೀವು ಹೋದ ವಾರ ಹೋಗಿ ಪಟ್ಲಿ ಮರಿದು ಮಟನ್ ತಗೊಂಬಂದಿದ್ರಲ್ಲಪ್ಪ, ಕುರಿ ಮರಿದು. ನಾ ಇವತ್ತು ಸಿಗುತ್ತಂತ ಹೇಳಿದ್ರಲ್ಲ, ಅದಕ್ಕೆ ನಮ್ಮ ನಾನೇ ಹೋಗ್ತಿದ್ದೆ. ಒಂದು 2-3 ಪಾಲು ಇಸ್ಕೊಂಬರೋಣ ಸಿಕ್ಕಿರೆ ಅಂತ ತಗೊಂಬರೋಣ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ನಮ್ಮ ಹುಡುಗ ಬಂದ. ನಮ್ಮ ಹುಡುಗ ಎಲ್ಲ ಕೆಲಸ ಎಲ್ಲ ಆಗೈತೆ ಕಣಪ್ಪ, ಇನ್ನೇನೋ ಅಲ್ಲ ಸ್ಕೂಲ್ ಪಾರಮ್ಮ ಹತ್ರ. ಏನು ಕೆಲಸ ಏನಿಲ್ಲ ಕಣಪ್ಪ, ಆರಾಮಾಗೇ ಇದ್ದೆ, ಅದಕ್ಕೆ ಮಂತ ಬಂದೆ ಕಣಪ್ಪ ಅಂತ ಹೇಳ್ದ. ಮಳೆ ಬರಂಗೆ ಸ್ವಾನ ಬೇರೆ ಇಟ್ಕೊಳಂಗೆ ಆಗ್ತಿತ್ತಲ್ಲ ಬೇರೆ. ಅವನಿಗೇನೇ ಕಾರಲ್ಲಿ ಹೋಗಿ ನೀನು ತಗೊಂಬರಪ್ಪ 1-2 ಪಾಲು ಅಂತ ಹೇಳಿ ಬಂದೆ. ಆವಾಗ ಈ ಕಡೆ ಇನ್ನೇನು ನಾನು ಅಲ್ಲಿ ಮಂತ ಕೂತ್ಕೊಂಡು ಇನ್ನೇನಪ್ಪ ಮಾಡೋಣ, ಅದಕ್ಕೆ ಈ ಕಡೆ ನಾನು ಹೊಲದ ಕಡೆ ಬಂದೆ. ಓಹೋ ಹೌದೇನ್ರಿ ಗೌಡ್ರೆ. ಹಂಗಾರೆ ಇವತ್ತು ನಿಮ್ಮ ಮನೇಲಿ ಇವತ್ತು ಒಳ್ಳೆ ಕುರಿ ಮರಿದು ಬಾಡುತ್ತೆ ಸಾಂಬಾರು ಮುದ್ದೆ. ಹಾಂ ಗೌಡ್ರಿ ಇವತ್ತು 2 ಮುದ್ದೆ ಜಾಗಸ್ ತಿಂದ್ಬಿಡ್ತಾರೆ ಇವತ್ತು. ಒಳ್ಳೆ ಕುರಿ ಮರಿದು ಅದು ಮಾತ್ರ ಒಣ್ಣ ಮಾತ್ರ ಪಕ್ಕದೂರವನು ಗೌಡ್ರೆ, ನೀವು ಹೇಳೋದಲ್ಲ. ಒಳ್ಳೆ ಚೆನ್ನಾಗಿರೋ ಕುರಿ ಮರಿನೇ ಕುಯ್ತು ಅನ್ಕೊಂಡು ಹೇಳ್ರಿ. ಒಳ್ಳೆ ನಾಟಿ ಕುರಿ ಮರಿ, ಪಟ್ಲಿ ಮರಿ ಮಾತ್ರ ನೆಣವಾಗೂ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಕಣಿ ಹೇಳ ರಂಗಜ್ಜ, ನನಗೇನು ಗೊತ್ತಿಲ್ವಲ್ಲ. ಹೋದ ವಾರ ನೀನು ಶಂಕರಜ್ಜ ಊಟ ಮಾಡೋಕೆ ಕರ್ಕೊಂಡು ಹೋಗಿದ್ರಲ್ಲಪ್ಪ ನನಗೆ. ಒಳ್ಳೆ ಚೆನ್ನಾಗೂ ಇತ್ತು, ಸಾಂಬಾರು ಮಾತ್ರ ಭಾಳ ರುಚಿಯಾಗೂ ಇತ್ತು. ಅದಕ್ಕೋಸ್ಕರನೇ ಅಲ್ವಾ ತಗೋಬೇಕಂತ ತಗೊಂಡು ಹೋಗಿರೋದು. ಇವಾಗ ನಮ್ಮ ಹುಡುಗನ ಕೈಲಿ ತಗೊಂಬರಲ್ಲ ಅಂತ ಕಳಿಸಿರೋದು ನಮ್ಮ ಹುಡುಗನ ಕೈಲಿ. ರಂಗಪ್ಪ ನಡ್ಡ, ಇನ್ನೇನು ಕೆಲಸ ಎಲ್ಲ ಮುಗ್ದಾವಂತಿದೆಯಾ? ಮಧ್ಯಾಹ್ನಕ್ಕೆ ಊಟ ಅಲ್ಲೇ ನಮ್ಮಂಥವ್ಲೆ ಮಾಡುವಂತೆ ಕಣ್ಣು ನಡೆಯವು. ಬಲು ದಿವಸ ಆಗೋಯ್ತು. ಹೋದ ವಾರ ನಿಮ್ಮಂದ್ಲು ಬಂದುಬಿಟ್ಟು ನಾನು ಊಟ ಮಾಡ್ಕೊಂಡು ಬಂದಿದ್ದೀನಿ, ನಿಮ್ಮಂದ್ಲು ಶಂಕರಜ್ಜಾರ ಮಂದ್ಲಿ. ಈಗ ನೋಡಪ್ಪ ನಾನು ಬಂದಿದ್ದೀನಿ. ಈಗ ನೀನು ನಮ್ಮ ಮನೆಗೆ ಬರಬೇಕು. ಇವಾಗ ಎಲ್ಲ ಕೆಲಸ ಎಲ್ಲ ಮುಗ್ದಾವಂತ ನಿನ್ನ ಬಾಯಿಂದಾನೆ ಹೇಳಿಸ್ಬಿಟ್ಟಿದ್ದೀನಿ. ನೀನು ಆ ಕಡೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ನಾಟಕ ಮಾತ್ರ ಮಾಡಬಾರ್ದು. ಸೀದಾ ನಡಿ ಇವಾಗ ನಮ್ಮಂತ ಹೋಗ್ಬಿಟ್ಟು ಹೆಂಗ ಟೀ ಕುಡಿಬೇಕಂತ ಹೇಳ್ತಿದ್ಯಲ್ಲ, ಟೀ ಇಟ್ಕೊಡ್ತಾರೆ ನಮ್ಮ ಮನೆಯವರು. ಟೀ ಕುಡ್ಕೊಂಡು ಒಂದು ಗಳಿಗೆ ಕೂತ್ಕೊಂಡು ಮಧ್ಯಾಹ್ನದ ಊಟ ಮಾಡ್ಕೊಂಡು ಬೇಕಾದ್ರೆ ಮನೆ ಕಡೆ ಹೋಗುವಂತೆ ಇಲ್ಲ ಹೊಲದ ಕಡೆ ಬರುವಂತೆ. ನಡ್ಲಾ ಊಟ ಮಾಡ್ಕೊಂಡು ಬರುವಂತೆ ನಡಿಯೋ. ಒಂದು 2-3 ಪಾಲು ತಗೊಂಬರಕ್ಕೆ ಹೇಳಿದ್ದೀನಿ ನಮ್ಮ ಹುಡುಗಂಗೆ. ಬೇಡ ಕಣ ಸುಮ್ಮನಿರಿ ಗೌಡ್ರೆ. ನೀವೇನು ಗೌಡ್ರೆ ಹಿಂಗೆ ಹೇಳ್ತೀರಾ ನೀವು? ನನಗೆ ಕೆಲಸಗಳು ಬೇಕಾದಷ್ಟಿದ್ದಾವೆ ಇವಾಗ ಗೌಡ್ರೆ. ಬೇಡ ಕಣ ಸುಮ್ಮನಿರಿ. ಏನಂದರೆ ನಾವು ಗೌಡ್ರು, ನಮ್ಮ ಗೌಡ್ರು ವಿಶ್ವಾಸಕ್ಕೆ ಮಟನ್ ಪಾಲು ಬೇರೆ ನೀವು ತಗೊಂಡಿರಲ್ವಲ್ಲ, ನನಗೆ ಹೇಳಿಲ್ಲ ಅಂತ ನೀವು ಬೇಜಾರು ಮಾಡ್ಕೊಂಡ್ರಿ. ಅದು ಕರ್ಕೊಂಡು ಹೋಗಿದ್ದು ಆಟೆಯ. ಅಪರೂಪಕ್ಕೆ ಒಂದು ದಿವಸ ತಿನ್ಕೊಂಬಂದ್ಬಿಟ್ಟು ಇವಾಗ ನಮಗೂ ಕರ್ಕೊಂಡು ಹೋದ್ರೆ ಸರಿ ಆಗುತ್ತೇನ್ರಿ ಗೌಡ್ರೆ? ಬೇಡ ಕಣ ಸುಮ್ಮನಿರಿ ಗೌಡ್ರೆ. ಅಪರೂಪಕ್ಕೆ ನೀವು ಮಟನ್ ತಗೊಂಬರ್ತಿದ್ದೀರಾ, ಸಾಂಬಾರು ಮಾಡ್ಕೊಂಡು ಒಳ್ಳೆ ಮುದ್ದೆ ಗಿದ್ದೆ ಮಾಡ್ಕೊಂಡು ಊಟ ಮಾಡಿ ಹೋಗ್ರಿ. ನಾವಿನ್ನೇನು ಮಾಡೋಕ್ಕೆ ಬರೋಣ, ಸುಮ್ಮಕ್ಕೆ ಹೋಗ್ರಿ ಗೌಡ್ರೆ ನೀವು. ಎಷ್ಟು ಪಾಲು ಸಿಗುತ್ತೋ ಏನೋ ಗೊತ್ತಿಲ್ಲ. ಮತ್ತೆ 1-2 ಪಾಲು ಸಿಕ್ಕಿರೆ ಮತ್ತೆ ಏನು ಮಾಡ್ತೀರಾ?
ಸುಮ್ಮಕ್ಕೆ ಹೋಗ್ರಿ, ಊಟ ಮಾಡಿ ಹೋಗ್ರಿ ಹೊಟ್ಟೆ ತುಂಬ. ನಾವು ಬರೋದು ಇದ್ದೇ ಇರೋದು ಕಣ್, ಹೋಗ್ರಿ ಗೌಡ್ರೆ, ನಮ್ದು ವಿಶ್ವಾಸ ಇದ್ದೇ ಇರುತ್ತೆ. ಇನ್ನೊಂದು ದಿವಸ ಬರ್ತೀವಿ ಬೇಕಾದ್ರೆ. ನೋಡ್ಲಾ ರಂಗಜ್ಜ, ನೀನು ಹೆಂಗೆ ಮಾತಾಡ್ತೀಯ ಅಂತ. ಪರವಾಗಿಲ್ಲ ಕಳ್ಳ, ನೀನು ಒಂಥರ ಅಲ್ಕಳ್ಳ. ನಿಮ್ಮಂದ್ಲು ಮಾತ್ರ ನಾನು ಊಟ ಮಾಡ್ಕೊ, ಎಲ್ಲಾರ ಮಂತವೇನಾರ ಬಂದರೆ ಊಟ ಮಾಡಿಸ್ತಲೇ ಕಳ್ಸಲ್ಲ. ಅದರಲ್ಲೂ ಮಟನ್ ಚಿಕನ್ ಮಾಡಿದ್ರೆ ಬರ್ರಿ ಗೌಡ್ರೆ ಅಂತ ಒಂದೇ ಸಮನೆ ಕಾಟ ಕೊಟ್ಟು ಕರ್ಕೊಂಡು ಹೋಗ್ಬಿಟ್ಟು ಊಟ ಮಾಡಿಸಿ ಹೊಟ್ಟೆ ತುಂಬ ಕಳಿಸ್ತೀಯ ಚೆನ್ನಾಗಿ ನೋಡಿಬಿಟ್ಟು. ನಾವು ಕರೆದ್ರೆ ಅಂತೂ ಬಂದು ನಮ್ಮ ಮನೆ ಹತ್ರ ಕಾಲಿಡಲ್ವಲ್ಲ ಮಾರಾಯ ನೀನು. ಅಂಥದ್ದೇನಪ್ಪ ಮಾಡಿದ್ದೆ ನಾನೀಗ. ಈಗ ಬರ್ತೀಯ ಬರೋಲ್ಲ ಹೇಳಪ್ಪ. ನಮ್ಮ ಹೆಂಗಸ್ರು ನೋಡಿದ್ರೆ ದಿನಾಲು ಬೈತಿರ್ತಾಳೆ. ಆ ರಂಗಜ್ಜ ಶಂಕರಜ್ಜ ಮನೇಲಿ ಏನಾರು ಕೋಳಿನೋ ಕುರಿನೋ ಕುಯ್ದು ಏನಾರು ಮಾಡಿದಾರೆ ಅಂದರೆ ಎಲ್ಲಕ್ಕಿಂತ ಮುಂಚೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರ್ತೀಯಲ್ಲ. ಪಾಪ ಅವ್ರಿಗೆ ಒಂದು ದಿವಸನಾರು ಕರೆದು ಊಟ ಮಾಡಿಸಿಯ ನೀನು ಅಂತ ಬೈದು ಕಳಿಸ್ತಾರೆ. ದಿನಾಲು ಬೈತಾನೆ ಇರ್ತಾರೆ. ರಂಗಜ್ಜ ನನಗೆ ಮೊನ್ನೆ ಇನ್ನೊಂದು ಹೋದ್ವಾರ ಊಟ ಮಾಡೋಣ ಅಂತ ಕೇಳಿರು, ನನಗೆ ಅಡುಗೆ ಮಾಡೋಣ ಅಂತ. ನಾನು ಇಲ್ಲಿ ಕಣಮ್ಮ, ನಮ್ಮ ರಂಗಜ್ಜರ ಮನೇಲಿ ಇವತ್ತು ಮಟನ್ ತಗೊಂಬಂದಿದ್ದಾನೆ. ರಂಗಜ್ಜ ಪಟ್ಲಿ ಮರಿ ಕುರಿ ಮರಿದು ಮಟನ್ನು ಅಲ್ಲೇ ಊಟ ಮಾಡ್ತೀನಿ ಕರದಾನ ಅಂತ ಹೇಳಿ ಹೋಗ್ತಿದ್ದೆ. ಅದಕ್ಕೆ ಬಾಯಿಗೆ ಬಂದಂಗೆ ಬೈತು. ನೀನು ಮಾತ್ರ ಅವ್ರ ಮನೆಗೆ ಊಟ ಮಾಡೋಕೆ ಹೋಗ್ಬಿಡ್ತೀಯ, ಪಾಪ ರಂಗಜ್ಜಂಗೂ ಶಂಕರಜ್ಜಂಗೂ ಕರೆದಿಯೇ ಅಂತ ಬಾಯಿಗೆ ಬಂದಂಗೆ ಬೈದು ಕಣಪ್ಪ. ನೀನು ಅವೆಲ್ಲ ಗೊತ್ತಿಲ್ಲ, ನೀನು ಬರಬೇಕು ಆಟೆ ಇವಾಗ. ಬರಿಲ್ಲ ಅಂದರೆ ನೋಡ್ಲ ರಂಗಜ್ಜ, ಇವತ್ತಿಗೆ ಅಷ್ಟೇ ಕೊಡೆ ಇವತ್ತು. ನಾಳೆಯಿಂದ ಅಂತೂ ನಾನು ನಿನಗೆ ಮಾತಾಡ್ಸೋಕೆ ಹೋಗಲ್ಲ ನೋಡು. ನೀನು ಏನು ಹೇಳಿದ್ರು ಅಷ್ಟಕ್ಕಷ್ಟೇ. ನಿಮ್ಮಂತವ್ರು ಬಂದ್ಬಿಟ್ಟು ನಾನು ಕಾಲು ಇಡಲ್ಲ ನೋಡು, ಇವಾಗಲೇ ಹೇಳ್ತಿದ್ದೀನಿ, ಸುಮ್ಮಕ್ಕೆ ಬಂದ್ಬಿಡು. ನೋಡ್ರೆ, ಒಳ್ಳೆ ಚಿಕ್ಕ ಮಕ್ಕಳಾಟ ಮಾಡೋದು ಮಾಡ್ತೀರಲ್ಲ ನೀವು. ನೋಡ್ರಿ ನೀವು ಅಲ್ಕಂಡ್ರಿ ಗೌಡ್ರೆ, ಪಾಲು ಎಷ್ಟು ಸಿಗುತ್ತೋ ಏನೋ. ಜನಗಳು ಜಾಸ್ತಿ ಹೋಗಿದ್ರೆ ಜಾಸ್ತಿ ಪಾಲು ಸಿಗಲ್ಲ. ನೀವೇನೋ 3 ಪಾಲು ಹೇಳಿ ಕಳ್ಸಿದ್ದೀರಾ. ಅಲ್ಲಿ ಅವನ ಹತ್ರ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಯಾಕಂದರೆ ಒಳ್ಳೆ ಚೆನ್ನಾಗಿರೋ ಕುರಿ ಮರಿ ನೋಡ್ರಿ, ಮಟನ್ನು ಚೆನ್ನಾಗಿರುತ್ತೆ ಪಟ್ಲಿ ಮರಿದು. ಹಾಗಾಗಿ ಒಳ್ಳೆ ನೆಣವಾಗೂ ಇರುತ್ತೆ ನೋಡ್ರಿ. ಹಂಗಾಗಿ ಜನಗಳು ಜಾಸ್ತಿ ಬರ್ತಾರೆ ಅಂತವ. 3 ಪಾಲು ಸಿಗಲ್ಲ ನನ್ನ ಪ್ರಕಾರ. ಬೇಗ ಹೋಗಿದ್ರೆ ಸಿಗುತ್ತೆ, ಇಲ್ಲ ಅಂದರೆ ಎಲ್ಲರೂ ತಗೊಂಡಿರ್ತಾರೆ, 1 ಪಾಲು 2 ಪಾಲು ಕೊಡ್ತಾರೆ. ನಿಮಗೆ ಸಾಕಾಗಲ್ಲ ಕಣ್ರಿ ಗೌಡ್ರೆ. ನಾವು ಬಂದುಬಿಟ್ಟು ಅದರಲ್ಲೂ ನಿಮ್ಗೆ ಇದು ಮಾಡೋದು ಬೇಡ. ಹೋಗ್ರಿ ಗೌಡ್ರೆ, ಬೇಜಾರು ಮಾಡ್ಕೊಬೇಡ್ರಿ. ಇನ್ನೊಂದು ದಿವಸ ಬರ್ತೀನಿ ಕಣ್, ಹೋಗ್ರಿ. ಲೇ ರಂಗಜ್ಜ, ಬಾರಲ್ಲ ಸುಮ್ಕೆ. ನಾಟಕದ ಮತ್ತು ಆಟ ಬಿಡಾಕಣ ಬಾರೋ. ಅದಕ್ಕೇನಂತೆ ಬಾ, ಸಿಗ ಅಷ್ಟು ಸಿಗ್ಲಿ ಬಾರೋ. ಒಂದೊಂದು 2 ಪೀಸ್ ಊಟ ಮಾಡಿದ್ರೆ ಆಗುತ್ತೆ ಬಾರೋ. ಏನಂದರೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರಲ್ಲ, ಅದು ಸಿಗೋದ ಖುಷಿನೇ ಬೇರೆದ ಕಳ್ಳ ರಂಗಜ್ಜ. ಅದರಲ್ಲೂ ನಂದು ಮೊದಲಿಂದಾನು ನೀವು ದೋಸ್ತಿಗಳು, ನೀನು ಶಂಕರಜ್ಜ. ನಿಮ್ಮ ಜೊತೆ ಕೂತ್ಕೊಂಡು ಮಟನ್ ಸಾಂಬಾರು ಮಾತಾಡ್ಕೊಂಡು ಊಟ ಮಾಡ್ತಿದ್ರೆ ಒಳ್ಳೆ. ಇವತ್ತು ಇದು ಗುಡ್ರ ಹಾಕೊಂಡಿರೋದಕ್ಕೂ ಅದಕ್ಕೂ ಚಳಿಗೂ ಅದಕ್ಕೂ ಏನಾರ ತಿನ್ಬೇಕು ಅನ್ನಿಸ್ತಿತ್ತು. ನಮ್ಮ ಅಜ್ಜಿ ಕಣವು, ನಮ್ಮ ಅಮ್ಮ ಒಳ್ಳೆ ನಮ್ಮ ಅಜ್ಜಿ ಮಾಡ್ತಿತ್ತು ನೋಡು ಮೊದಲು, ಹಂಗೆ ನಮ್ಮ ಅಮ್ಮನೂ ಮಾಡುತ್ತೆ. ಒಳ್ಳೆ ಖಾರವಾಗಿ ಮಸಾಲೆ ಎಲ್ಲ ಅರೆದ್ಬಿಟ್ಟು ಸಕ್ಕತ್ತಾಗಿ ಮಾಡುತ್ತೆ. ಸಾಂಬಾರು ನಮ್ಮ ಅಮ್ಮನೇ ಮಾಡ್ತೀನಂತ ಹೇಳಿರೋದು ಇವತ್ತು. 1 ಮುದ್ದೆ ಅಲ್ಲ 2 ಮುದ್ದೆ ನೀನು ಜಗ್ಗಿಸ್ ನುಂಗ್ಬಿಡ್ತೀಯ ಇವತ್ತು. ಹಂಗೆ ಮಾಡುತ್ತೆ ನಮ್ಮ ಅಮ್ಮ. ಪಕ್ಕದಲ್ಲಿ ಬೀದಿಲೆಲ್ಲ ವಾಸನೆ ಬರ್ತಿರ್ಬೇಕಣಪ್ಪ. ಒಳ್ಳೆ ಮಟನ್ ಬೇಯ್ತಿದ್ರೆ ಅಕ್ಕಪಕ್ಕದಲ್ಲೆಲ್ಲ ವಾಸನೆ ಬರ್ತಿರ್ಬೇಕು. ಹಂಗೆ ನಮ್ಮ ಅಮ್ಮ ಒಳ್ಳೆ ರುಚಿಯಾಗಿ ಸಾಂಬಾರು ಮಾಡೋದು. ಅಂಥದ್ರಲ್ಲಿ ಬರಲ್ಲ ಅಂತ ಹೇಳ್ತಿದ್ದೀಯಲ್ಲ ರಂಗಜ್ಜ. ನಡಿಲ್ಲ ಸುಮ್ಕೆ, ಹೋಗ ನಡಿಯವು. ಸರಿ ಕಣ, ಆಯ್ತು ನಡ್ರಿ ಗೌಡ್ರಿ. ನೀವು ಬಿಡಲ್ಲ, ನೀವು ಬರಿಲ್ಲ ಅಂದ್ರೂ ಬೇಜಾರು ಮಾಡ್ಕೊಳ್ತೀರ ಇವಾಗ. ನಡ್ರಿ ಗೌಡ್ರೆ. ಇಲ್ಲ, ನಾನು ಬರೋ ಇದರಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಅಲ್ಲಿ ಗುದ್ಲಿ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ ಕಣ್ರಿ ಗೌಡ್ರೆ. ಗೌಡ್ರೆ, ಒಂದು ಕೆಲಸ ಮಾಡಿರಿ, ನೀವು ಮಂತ ಹೋಗ್ತೀರಿ, ನಾನು ಗುದ್ಲಿ ತಗೊಂಬಂದ್ಬಿಟ್ಟು ಅಲ್ಲಿ ನಮ್ಮದು ತೋಟದ ಮನೆ ಆಯ್ತಲ್ಲ, ತೋಟದ ಮನೇಲಿ ಇಟ್ಟು ಹಂಗೆ ಬರ್ತೀನಿ ಕಣ್ರಿ ಗೌಡ್ರೆ. ಬೇಜಾರು ಮಾಡ್ಕೊಬೇಡ್ರಿ, ನೀವು ಹೋಗ್ತೀರಿ. ಸೀದಾ ಬಂದ್ಬಿಡ್ತೀನಿ ಮಂತವಲ್ಲೇನೆ, ಅದು ಗುದ್ಲಿ ತೆಗೆದು ಇಟ್ಟು ಬಂದು. ಇದೇ ಹಾಕ್ಲ ರಂಗಜ್ಜ, ಹಿಂಗೆ ಆಡ್ತೀಯ ಅಲ್ಲ ಕಳ್ಳ? ಏನಾರ ಒಂದು ನೆಪ ಮಾಡಿಬಿಟ್ಟು ತಪ್ಪಿಸ್ಕೊಂಡು ಹೋಗೋದಕ್ಕೆ ಹಿಂಗೆ ಆಡ್ತಿದ್ದೆ ಏನೋ. ನೀನು ಕರೆಕ್ಟಾಗಿ ಹೇಳಪ್ಪ, ನೀನು ನಿಜವಾಗ್ಲೂ ನೀನು ಬರೋಕ್ಕಾಗುತ್ತಾ ನಮ್ಮ ಮನೆಗೆ ಬರಲ್ಲ ಅಂತ. ಅವಾಗಲೇ ನಾನು ನೋಡ್ತಿದ್ದೀನಿ, ಏನಾರ ಒಂದು ನೆಪ ಮಾಡ್ತಿದ್ದಾನೆ ಇವನು ಹೋಗೋದಕ್ಕೆ. ಅಲ್ಲಿ ಕಳ್ಳ, ಅಲ್ಲಿ ಹೊಲ್ದ ಹತ್ರ ಇರೋ ಗುದ್ಲಿ ಇನ್ಯಾರೆಲ್ಲ ತಗೊಂಬಂದು ಎತ್ಕೊಂಡು ಹೋಗ್ತಾರೆ. ಅಕ್ಕಪಕ್ಕದಲ್ಲಿ ಇರೋದೆಲ್ಲ ನಮ್ದೇನೇಂದೆ ಹೊಲ ಇರೋದು. ಬಾ, ನಮ್ದೈತೆ, ನಮ್ಮ ಶಂಕರಾಜಂಗೆ ಐತೆ, ನಮ್ಮ ನಿಂಗಣ್ಣಂದು ಐತೆ, ನಿಮ್ದೈತಪ್ಪ ಆಟೆಯ. ಯಾರ ಅಪ್ಪಿ ತಪ್ಪಿ ಅಷ್ಟು ಇದರಲ್ಲಿ ಯಾರು ಒಬ್ರು ಹೋದ್ರೂ ರಂಗಜ್ಜ ಏನ ಕೆಲಸ ಮಾಡ್ತಾ ಗುದ್ಲಿ ಇಲ್ಲೇ ಬಿಟ್ಟು ಹೋಗೈತೆ, ತೆಗ್ದಿಲ್ಲೆಲ್ಲರೂ ಇಟ್ಟು ಹೋಗೋಣ ಅಂತ ಹೋಗ್ತಾರೆ. ಯಾರು ಓದ್ಕೊಂಡು ಹೋಗ್ತಾರೆ ಕಣ್, ನಡಿಯೋ. ನೀನು ಅದು ಯಾಕೆ ಹಿಂಗೆ ಆಡ್ತೀಯೋ? ಸರಿ ಕಣ್ರಿ ಗೌಡ್ರಿ, ಆಯ್ತು ನಡ್ರಿ. ನೀವೇನು ಮಾಡಿದ್ರು ನೀವು ಬಿಡಲ್ಲ ಕಣ್, ನಡ್ರಿ ಅತ್ಲಾಗ ಹೋಗೋಣ. ಏನಪ್ಪ ಅಲ್ಲ, ನಮ್ಮ ಗೌಡ್ರು ರಂಗಜ್ಜ ನಿನ್ಕೊಂಬಿಟ್ಟಿದ್ದಾರೆ. ಎಲ್ಲೋಗೋದಕ್ಕೂ ಏನೋ ಇಬ್ರಾಳು ಏನೋ ಗುಸು ಪೀಸು ಅಂತ ಬೇರೆ ಮಾತಾಡ್ತಿದ್ದಾರೆ. ನಮ್ಮ ರಂಗಜ್ಜ ಎತ್ಲಾಗ ಹೋಗಿ ಬರ್ತೀನಂತ ಬೇರೆ ಹೇಳ್ತೈತೆ. ಗೌಡ್ರು ಬಿಡ್ತಿಲ್ಲ, ಬಾರ್ಲಾ ಸುಮ್ಕೆ ಮಂತ ಹೋಗೋಣಂತೈತೆ. ಎಲ್ಲ ಹೊಲ್ಟಿದ್ದಾರೆ ಇಬ್ರಾಳು. ನನಗೆ ಗೊತ್ತಿಲ್ದಂಗೆ ಇವೆಲ್ಲ ಭಾಳ ಹೋಗ್ಬಿಡ್ತಾರೆ ಇವ್ರು ಇಬ್ರಾನು. ನನಗೆ ಬಿಟ್ಟೆ ಹೋಗ್ತಾರಲ್ಲ. ಅವತ್ತು ತಿಪ್ಟೂರ್ಗೆ ಹಂಗೆ ಹೋಗಿದ್ದಾರೆ ಗೌಡ್ರು ರಂಗಜ್ಜ. ಇವತ್ತು ಎಲ್ಲಾರ ಹೋಗೋದು ಗೊತ್ತಾಗಬೇಕಲ್ಲ. ಇವ್ರಿಗೆ ಯಾರಿಗೂ ಮಾತಾಡ್ಸಲ್ಲ ನಾನು. ಅಲ್ಲಿ ನೋಡ್ರಿ ಗೌಡ್ರಿ, ಅಲ್ಲಿ ನೋಡ್ರಿ. ಯಾಕ ಶಂಕರಾಜಂಗೆ ಬೇರೆ ಮಂತ ಹುಡ್ಕೊಂಡು ಕರ್ಕೊಂಬರ್ಬೇಕು, ಹೋಗ್ಬೇಕು, ಅವನಿಗೂ ಕರ್ಕೊಂಬರಕ್ಕೆ ಅಂತ ಹೇಳ್ತಿದ್ರಿ. ಅಲ್ಲ ಇಲ್ಲೇ ಬಂದ ನೋಡ್ರಿ ಗೌಡ್ರಿ. ಇಲ್ಲೇ ನಿಂತಿದ್ದ ನೋಡ್ರಿ, ಪಕ್ಕದಲ್ಲೇ ಇದ್ದಾನೆ. ಯಾವ್ದಲ್ಲ ಶಂಕರಜ್ಜ, ಈ ಕಡೆ ಹೊಲದ ಒಳಗಡೆಯಿಂದ ಬರ್ತಿದ್ಯಲ್ಲೋ, ಎಲ್ಲೋಗಿದ್ದಲ್ಲ? ಎಲ್ಲೋಗಂದ್ರಿ ಗೌಡ್ರೆ, ಇಲ್ಲೇ ಇದ್ದೀನಿ, ನಿಮ್ಮ ಮುಂದೆನೇ ನಿಂತಿದ್ದೀನಪ್ಪ. ನಾನು ಎತ್ಲಾಗ ಹೋಗೋಣ?
ಏನ್ರಿ ಗೌಡ್ರೆ ಸಮಾಚಾರ? ನೀನು ನಮ್ಮ ರಂಗಜ್ಜ ಎತ್ಲಾಗೂ ಹೋಗ್ತಿರಂಗಿದ್ದೀರಾ? ಇಬ್ರಾಳು ಏನೋ ಗುಸು ಗುಸು ಪಿಸ್ ಪಿಸು ಅಂತ ಬೇರೆ ಜೋರಾಗಿ ಮಾತಾಡ್ತಿದ್ದೀರಪ್ಪ. ಎತ್ಲಾಗೂ ಹೋಗ್ತಿದ್ದೀರಾ? ಎಲ್ರಿ ಗೌಡ್ರೆ ಹೋಗ್ತಿರೋದು? ಎಲೈ ಎಲೈ ಶಂಕರಜ್ಜ, ಏನು ಗುಸು ಪಿಸ್ ಪಿಸು ಅಂತ ಏನು ಮಾತಾಡ್ತಿಲ್ಲ, ಜೋರಾಗೆ ಮಾತಾಡ್ತಿದ್ದು ಕಣ್ ಬಾರು. ಓಹೋ, ನಿನಗೂ ಹುಡ್ಕಾಡ್ಕೊಂಡು ಬಂದು ಕಣಪ್ಪು. ಇಲ್ಲ ನಿಮ್ಮ ಅಂಥವಳೆ ಹೋಗೋಣ ಅಂದ್ಕೊಂಡು ಆಟ್ರಲ್ಲಿ ಹೆಂಗ ನೀನು ಇಲ್ಲೇ ಸಿಕ್ತೆ ಹೆಂಗ ಅಲ್ಕಳ್ಳ. ಬಾರ್ಲಾ ನಮ್ಮ ಮನೇಲಿ ಇವತ್ತು ಕುರಿ ಮಟನ್ನು ತಗೊಂಬಂದಿದ್ದೀವಿ. ಊಟ ಮಾಡ್ಕೊಂಡು ಹೋಗುವಂತೆ ಬಾ. ರಂಗಜ್ಜಗೂ ಕರ್ಕೊಂಡು ಹೋಗ್ತಿದ್ದೀನಿ. ಹೋಗ್ರಿ ರೀ ಗೌಡ್ರೆ, ಯಾರು ಬರ್ತಾರೆ ಕಣ್ ಹೋಗ್ರಿ. ನೀವೆಲ್ಲ ಬರೀ ಇಂಥವೇ ಕಣ್ರಿ ಮಾಡೋದು. ಅಲ್ಕಂಡ್ರಿ ಗೌಡ್ರೆ, ರಂಗಜ್ಜಿಗೆ ಹೆಂಗೆ ಕರ್ಕೊಂಬರ್ತಿದೀವಿ ಹಂಗೆ ನನಗೂ ಕರ್ಕೊಂಡು ಹೋಗ್ಬೇಕಿತ್ತು. ಮುಂಚಿತವಾಗ್ಲೂ ಹೇಳ್ಬೇಕಿತ್ತು. ರಂಗಜ್ಜಂಗೆ ಮೊದಲು ಹೇಳ್ಬಿಟ್ಟು ಇವಾಗೆಲ್ಲ ದಾರಿ ಮಧ್ಯದಲ್ಲಿ ನಾನು ಸಿಕ್ಕಿದ್ದೀನಂತ ಇವಾಗೇನೋ ಹೇಳ್ತಿದ್ದೀರಾ. ಸಿಕ್ಕಿರಲ್ಲ ಅಂದಿದ್ರೆ ಸುಮ್ಕೆ ನಿಮ್ಮ ಪಾಡಿಗೆ ನೀವು ಇದ್ದು ಬಿಡ್ತಿದ್ರಿ. ನೀವು ಬರೀ ಇಂಥವೆಲ್ಲ ಮಾಡ್ತಿರಲ್ಲ, ನೀವು ಬಲು ಬೇಜಾರು ಮಾಡಿಸ್ಬಿಡ್ತೀರ ನೋಡ್ರಿ ನೀವು. ಲೇ ಶಂಕರಜ್ಜ, ಏನು ಅಂತ ಮಾತಾಡ್ತೀಲ್ಲ ನೀನು? ಅಲ್ಲ ಕಳ್ಳ, ನನಗೆ ರಂಗಜ್ಜ ಬೇರೆ ನೀನು ಬೇರೆ ಅಲ್ಲ ಕಳ್ಳ ಲೈ. ರಂಗಜ್ಜನೂ ಅಲ್ಲೇ ಹೊಲದಲ್ಲಿ ಕೆಲಸ ಮಾಡ್ತಿದ್ದ, ಹಂಗೆ ಕರ್ಕೊಂಬಂದೆ. ನಾನು ತೋಟ ತಾವು ತಿರ್ಗಾಡ್ಕೊಂಡು ಅಡ್ಡಾಡ್ಕೊಂಡು ಬರೋದಂತ ಹೋಗಿದ್ದೆ. ಹಂಗೆ ನಮ್ಮ ಹಸುಗಳೆಲ್ಲ ಪಾರಮೆಲ್ಲ ನೋಡ್ಕೊಂಡು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಾಸೆ ಬಂದಲ್ಲ. ರಂಗಜ್ಜಗೂ ಕರ್ಕೊಂಡು ಹೋಗೋಣ, ನಿನಗೂ ಕರ್ಕೊಂಡು ಹೋಗೋಣ ಅಂತಾನೆ. ನಿಮ್ಮಂದ್ಲು ಊಟ ಮಾಡ್ಕೊಂಬಂದಿನಿ, ರಂಗಜ್ಜಗೂ ಊಟ ಮಾಡ್ಕೊಂಬಂದಿನಿ, ರಂಗಜ್ಜ ಮಂದ್ಲು. ಹಂಗಾಗಿ ಇಬ್ರಾಳ್ಗೂ ಕರ್ಕೊಂಡು ಹೋಗ್ಬೇಕು. ಆ ರಂಗಜ್ಜ ಬರಲ್ಲ ಅನ್ನೋದಕ್ಕೂ ನಾನು ಹಿಂಸೆ ಮಾಡಿಬಿಟ್ಟು ಕಾಡಿ ಬೇಡಿ ಕರ್ಕೊಂಬಂದಿದ್ದೀನಿ. ಇವಾಗ ನೀನು ಬರ್ತೀಯಾ ಬರೋದ್ಬೇಕಂತ ಹಿಂಗೆ ನಾಟಕ ಮಾಡ್ತಿದ್ದೀರಿ ಕಡ್ರಲ್ಲ ನೀವು ಇಬ್ರಾಳು. ಈಗ ಬರ್ತೀಯಾ ಬರೋಲ್ಲ ಹೇಳಪ್ಪ ನೀನು ಅತ್ಲಾಗಿ. ಇನ್ನೊಂದು ದಿವಸ ಮಾತಾಡಲ್ಲ ನೋಡು ನಾನು. ಇಲ್ಲಿ ಕಣ್ ಹೋಗ್ರಿ ಗೌಡ್ರೆ ರೀ. ನನಗೆ ಕೆಲಸಗಳಿದಾವೆ ಕಣ್ರಿ ಗೌಡ್ರೆ, ಭಾಳ ಕೆಲಸಗಳಿದಾವೆ. ತೋಟಕ್ಕೆ ಬೇರೆ ನಾನು ಗೊಬ್ಬರ ಬೇರೆ ಚೆಲ್ಲಿಸ್ತಿದ್ದೀನಿ, ಅಲ್ಲಿ ಬೇರೆ ಕೆಲಸಗಳು ಐತೆ. ಹಂಗಾಗಿ ಇನ್ನೊಂದು ದಿವಸ ಬಂದು ನಾನು ಊಟ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಹೆಂಗ ರಂಗಜ್ಜ ಬರ್ತಿದ್ದಾನಲ್ಲ, ಹೋಗ್ರಿ. ನಾನು ತಮಾಷೆ ಮಾಡಿದ್ದು ಆಟೆಯ, ಬೇಜಾರು ಮಾಡ್ಕೊಬೇಡ್ರಿ. ಏನಂದರೆ ಸುಮ್ಕೆ ಹೇಳಿದ್ದು. ಹೋಗ್ರಿ ಗೌಡ್ರೆ, ಈಗಿರಲಿ, ಹೋಗಿ ಇನ್ನೊಂದು ದಿವಸ ಬೇಕಾದ್ರೆ ಬರ್ತೀನಿ. ಊರಲ್ಲೇ ಇರ್ತೀವಿ ಕಣ್, ಹೋಗ್ರಿ ಗೌಡ್ರೆ. ವಿಶ್ವಾಸ ಇದ್ದೇ ಇರುತ್ತೆ, ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಯಾವತ್ತಾದ್ರೂ ಒಂದು ದಿವಸ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಪುರುಸತ್ತಿಲ್ಲ ಕಣ್ರಿ ಗೌಡ್ರೆ, ಅದಕ್ಕೆ ಹೇಳ್ತಿರೋದು. ಸರಿ ಕಣ, ಆಯ್ತು ಬಿಡಪ್ಪ. ನೀನು ಬರಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ಕರಿ ಅಲ್ಕಂಡು ಬಿಡಪ್ಪ ಶಂಕರಜ್ಜ, ಕರಿ ಅಲ್ಕಂಡು ಬಿಡು, ಬೇಜಾರು ಮಾಡ್ಕೋಬೇಡ. ಈಗಳ ರಂಗಜ್ಜ ನೋಡಿ, ಇವಾಗಲೇ ಹೇಳ್ತಿದ್ದೀನಿ, ಮಾತೈತಿರ ನೀನು. ಶಂಕರಪ್ಪನ ಮೇಲೆ ಯಾಕೆ ಬೇಜಾರು ಮಾಡ್ಕೊಳ್ತೀಯ ಅಂತ ಕೇಳ್ತಿರ್ತೀಯಲ್ಲ. ನೋಡಿ, ಇಂಥವೆಲ್ಲ ಮಾಡೋದು ಬರೀ ಇವು ಇಂಥವೇ ಇವು. ಅವ್ನು ಕರೆದ ತಕ್ಷಣ ಬತ್ತು ಹೋಗ್ಬಿಟ್ಟು ಅವ್ರು ಮಂತವ ನಾವು ಊಟ ಮಾಡ್ಕೊಂಡು ಬರಬೇಕು ಹೊಟ್ಟೆ ತುಂಬ. ಇಲ್ಲಾಂದರೆ ಅವ್ನು ಬೇಜಾರು ಮಾಡ್ಕೊಳ್ತಾನೆ. ನಾವು ಮಾತ್ರ ನಾವು ವಿಶ್ವಾಸಕ್ಕೆ ಮಂತವ್ ಬಂದ್ಬಿಟ್ಟು ನಾವು ಕರೆಯೋಕ್ಕೆ ಅಲ್ಲ ಒತ್ತಾಗಲ್ಲ. ಅದಕ್ಕೆ ಇಲ್ಲೇ ಹೊಲ್ದ ಹತ್ರ ಸಿಕ್ಕಿದ್ನಲ್ಲ, ಕರ್ಕೊಂಡೋಗಿ ಊಟ ಮಾಡಿಸಿ ಕಳ್ಸೋಣ. ನಮ್ಮ ರಂಗಜ್ಜಿಗೂ ಶಂಕರಜ್ಜಿಗೂ ಇಬ್ರಾಳ ಜೊತೆ ಊಟ ಮಾಡಿ, ಅದರಲ್ಲೂ ಬಾಡ್ ಸಾಂಬಾರಿಂದ ಊಟ ಮಾಡಿ ಬಲು ದಿವಸ ಆಗೋಯ್ತಲ್ಲ. ಊಟ ಮಾಡೋಣ ಅಂತ ನಾನು ಕರೆದ್ರೆ ಮಧ್ಯಾಹ್ನದ ಊಟಕ್ಕೆ ಇವ್ನು ಹಿಂಗೆಲ್ಲ ಮಾತಾಡ್ತಾನೆ ಕಳ್ಳ ಶಂಕರಜ್ಜ. ನೋಡು, ಬಲು ಬೇಜಾರಾಗುತ್ತಾ? ಆಗಲ್ಲ. ಸರಿ ಕಣ, ಆಯ್ತು ಬಿಡಪ್ಪ. ಇನ್ನೊಂದು ದಿವಸ ಮಾತಾಡ್ಸಿದ್ರೆ ಕೇಳ ಶಂಕರಜ್ಜ ನಿನಗೆ. ಬಾರ್ಲ ರಂಗಜ್ಜ, ಹೋಗೋಣ ಬಾರು. ಈ ಗೌಡ್ರು ಮಾತಾಡ್ಸೋಕ್ಕಿಂತ ಮುಂಚೆನೆ ಬಲು ಬೇಜಾರು ಮಾಡ್ಕೊಳ್ತಾರಪ್ಪ ಅತ್ಲಾಗಿ. ನಡ್ರಿ ಗೌಡ್ರೆ, ಬರ್ತೀನಿ. ಏನಂದ್ರೆ ಒಂದ್ರಿತು ಹೊಲ್ದಲ್ಲಿ ಬೇರೆ ಅಡ್ಡಾಡ್ಕೊಂಬಂದು ನೋಡ್ರಿ, ಕೈ ಕಾಲು ಮಕ್ಕ ತೊಳ್ಕೊಬೇಕು. ಅಲ್ಲೇ ಮಂತವಲೆ ತೊಳ್ಕೊಂಡು ತಿನ್ಕೊಂಡು ನಡ್ರಿ. ಇವಾಗ ನೀನು ಏನು ಮಾಡೋಕ್ಕಾಗುತ್ತೆ? ನೀವು ಬರಲಿಲ್ಲ ಅಂದರೆ ಬಲು ಬೇಜಾರು ಮಾಡ್ಕೊಳ್ತೀರಂತ ನನಗೆ ಚೆನ್ನಾಗೇ ಗೊತ್ತು. ನೀವೇನು ಚಿಕ್ಕ ಮಕ್ಳು ರೇಗಾಡ್ತಿದ್ದೀರಲ್ರಿ ಗೌಡ್ರೆ? ಇವ್ನು ನೋಡಿ, ಇವನು ಮಾತಾಡೋದು ನೋಡು. ಅಲ್ಕಳ್ಳ ಶಂಕರಜ್ಜ, ಬೇಜಾರಾಗ್ದಂಗೆ ಇರುತ್ತೆಲ್ಲ ನೀನು ಹಿಂಗೆಲ್ಲ ಮಾಡಿರೆ. ನೀನೇ ಹೇಳಪ್ಪ. ಅಲ್ಲ ರಂಗಜ್ಜ, ಶಂಕರಜ್ಜ, ಅದ್ಯಾಕ್ರಲ್ಲ ಅಲ್ಲೇ ನಿಂತ್ಕೊಂಡ್ಬಿಟ್ರಿ? ಬರೋಲ್ಲ, ಒಳಿಗೆ ಹೋಗೋಣ ಬರ್ರೋ. ಇನ್ನು ಕೈ ಕಾಲು ಮಕ್ಕ ಎಲ್ಲ ತೊಳ್ಕೊಂಬೋದ್ರಲ್ಲ, ಇನ್ನೇನು? ನಡ್ರಿ, ಒಳಗೆ ಕೂತ್ಕೊಳ್ಳೋಣ, ಅಲ್ಲೇ ಊಟ ಮಾಡೋಣ. ನಡಿ, ಅಲ್ಲೇ ಆಗಿರುತ್ತೆ ಅನ್ಸುತ್ತೆ. ನಮ್ಮ ಹುಡುಗ ಅವಾಗ್ಲೇನೆ ತಗೊಂಬಂದಿದ್ದಾನೆ. ಅಮ್ಮ ಅಮ್ಮ, ಯಾಕಲ್ಲ ಮಗ, ಯಾಕಲ್ಲ ಇಷ್ಟೊಂದು ತಡ ಮಾಡ್ಕೊಂಡ್ಬಂದೆ? ಬೇಗ ಬರೋಕ್ಕಾಗಲ್ವಲ್ಲ? ಇವತ್ತಂತೆಲ್ಲ ಕಾಯ್ಕೊಂಡು ನಿಂತ್ಕೊಳ್ಳೋದು. ನಾನು ಅವಾಗ ಬರ್ತಾನೆ ಇವಾಗ ಬರ್ತಾನಂತ ಮುದ್ದೆ ಅನ್ನ ಸಾಂಬಾರು ಎಲ್ಲ ಕಾಳೆಲ್ಲ ಮಾಡ್ಕೊಂಡು ಕಾಯ್ಕೊಂಡು ನಿಂತಿದ್ರು ನೀನು ಈಟತ್ತ ಮಾಡ್ಕೊಂಬರೋದು. ನನಗಂತೂ ಹೊಟ್ಟೆ ಹಸ್ದಂಗೆ ಆಗ್ಬಿಟ್ಟಿತ್ತು ಕಣಪ್ಪ. ಏನು ಇನ್ನೊಂದು 1/4 ಗಂಟೆ ನೋಡ್ತಿದ್ದೆ ಆಟೆಯ, ಊಟ ಮಾಡ್ಬಿಡ್ತಿದ್ದೇನೋ ನಾನು. ಇನ್ನು ಬಿಟ್ಟೇನೆ. ಏನಂದ್ರೆ ಮಗ ಅಲ್ವಾ, ಇನ್ನೇನು ನಮ್ಮ ಹುಡುಗನ್ ಬಿಟ್ಟು ನಾನು ಮಟನ್ ಸಾಂಬಾರಿಂದ ಯಾವತ್ತೂ ಊಟ ಮಾಡಲ್ವಲ್ಲ, ಅದಕ್ಕೆ ಸುಮ್ಮನೆ ನಿಂತಿದ್ದೆ ನೋಡು. ಈಗ ಹಾಕೊಂಬರೋದ ಏನು ಕಣ ಹೋಗಮ್ಮೋ. ಇಲ್ಲಿವರೆಗೂ ವಾಸನೆ ಬರ್ತೈತಲ್ಲ ಮೋ. ಅದು ಎಂಥ ಸಾಂಬಾರು ಮಾಡಿದೀಯಮ್ಮ ಇವತ್ತು? ಅಮ್ಮ, ಮುದ್ದೆ ಒಂದ್ರೇಟು ಜಾಸ್ತಿ ಅನ್ನಂಗೆ ಮಾಡಿದ್ಯಾ ತಾನೇ? ಮತ್ತೆ ನಮ್ಮ ರಂಗಜ್ಜಿಗೂ ಶಂಕರಜ್ಜಿಗೂ ಕರ್ಕೊಂಬಂದಿನಿ ಕಣಮ್ಮೋ. ಕರ್ಕೊಂಬಂದಿನಿ. ಇವತ್ತು ನಮ್ಮ ಅಮ್ಮ ಕಳ್ಳ ಮಾಡಿರೋ ಸಾಂಬಾರು, ಮಟನ್ ಸಾಂಬಾರು, ಕುರಿ ಮರಿದ ಮಟನ್ ಸಾಂಬಾರು ನಮ್ಮ ಅಮ್ಮಯ್ಯ ಮಾಡಿರೋದು. ಬರೋಲ್ಲ ರಂಗಜ್ಜ ಶಂಕರಜ್ಜ ಅಂತ ಕರ್ಕೊಂಬಂದಿದ್ದೀನಿ. ಇಲ್ಲಿವರೆಗೂ ಒಳ್ಳೆ ವಾಸನೆ ಬರ್ತೈತೆ ಕಣಮ್ಮ. ಅದೇನು ಮಾಡ್ತೀವಿ ಏನೋ ಗೊತ್ತಿಲ್ಲ ಕಣಮ್ಮ. ಅದು ಎಷ್ಟು ವಾಸನೆ ಬರ್ತಿರುತ್ತಂದ್ರೆ ನೀನು ಮಟನ್ ಸಾಂಬಾರು ಮಾಡಿದ್ರೆ ವಾಸನೆಗೆ ನೀನು ಯಾರ್ದ ಊಟ ಮಾಡ್ಬೇಕು ಅನ್ಸ್ಬಿಡ್ಬೇಕಣಮ್ಮ. ಹಂಗೆ ಮಾಡಿರ್ತೀಯ ಮಾತ್ರ. ಏನ್ರಪ್ಪ ರಂಗಪ್ಪ ಶಂಕರಪ್ಪ, ಅಪರೂಪಕ್ಕೆ ನಮ್ಮ ಮನೆ ಕಡೆ ಬಂದ್ಬಿಟ್ಟಿದಿರಲ್ರಪ್ಪ ಇವತ್ತು.
ಅದೇ ಹಾಕ್ರಲ್ಲ ಯಾವ ಮನೆ ಕಡೆನೆ ಬರಲ್ಲ ಇತ್ತೀಚೆಗೆ ಯಾಕ ಆ ನಿಮ್ ಗೌಡ್ರು ಮಾತ್ರ ಕರ್ಕೊಂಬಂದ್ರೆ ಮಾತ್ರ ಮಂತಾವ್ ಬರ್ತೀರಾ ಯಾಕೆ ನನಗೆಲ್ಲ ಮಾತಾಡ್ಸಕ್ ಬರಲ್ವಾ ನೀವು ಪರವಾಗಿಲ್ಲ ಕಣ್ರಲ್ಲ ನೀವು ಒಂಥರ ಎಲ್ಲ ಇಲ್ಕಣಜಿ ಏನ್ ಮಾಡೋಣ ಎಲ್ಲ ಹೊಲದ ಕೆಲಸ ತೋಟದ ಕೆಲಸ ಅದು ಇದು ಹಸ್ಗಳು ನೋಡ್ಕೊಳೋದು ಕುರಿಗಳು ನೋಡ್ಕೊಳೋದು ಬರೀ ಇದೇ ಆಗೋದು ಇನ್ನೇನ್ ಮಾಡೋಣ ಹೇಳಮ್ಮ ನಾವು ಅದಕ್ಕೆ ಪುರ್ಸೊತ್ ಸಿಗಲ್ಲ ಏನಿಲ್ಲ. ಲೈ ಲೈ ಸುಳ್ಳು ಹೇಳ್ಬೇಡ ಸುಮ್ಮನಿರಲ್ಲ ಅಲ್ಕಂಡ್ರಲ್ಲ ಅಂಗಡಿ ಮತ್ತ ಕೂತ್ಕೊಂಡ್ಬಿಟ್ಟು ನೀನು ನಿಮ್ ಗೌಡ್ರು ನಮ್ ರಂಗಜ್ಜ ಎಲ್ಲಾರು ಕೂತ್ಕೊಂಡ್ಬಿಟ್ಟು ಅಡ್ಡೆ ಹೊಡಿತೀರ ಗಂಟ್ಕಟ್ಲೆ ಪುರ್ಸತ್ತಿರಲ್ಲ ಅಂತ ಮಾತ್ರ ನಾಟ್ಕೊಟ್ಟು ಮಾತಾಡೋದು ಇನ್ನೂ ಬಿಟ್ಟಿಲ್ಲ ಕಣ್ರಲ್ಲ ನೀವು ಮೂರ್ ಜನನು ಒಂದೇ ತರ ಬುದ್ಧಿ ಕಂಡ್ರಲ್ಲ ನಿಮ್ದು ಲೈ ಮೊದ್ಲಿಂದ ನಾನು ನೋಡ್ತಿದ್ದೀನಿ ನೀವು ಚಿಕ್ಕವರಿದ್ದಾಗ್ಲೂ. ಅಮ್ಮವ್ ಹೋಗ್ಲಿ ಬಿಡ ಮತ್ಲಾಗಿ ಬರ್ತಾ ಬರ್ತಾನೆ ನೀನು ಬೈಯೋದಕ್ಕೆ ಶುರು ಮಾಡಿಬಿಟ್ಟಲ್ಲಮ್ಮ ನೀನು ಸುಮ್ಕಿರೋ ಮೊತ್ಲಾಗಿ ಇರ್ಲಿ ಇವಾಗ ಅಮ್ಮ ಹೋಗಿ ರೆಡಿ ಮಾಡು ಊಟಕ್ಕೆಲ್ಲ ರೆಡಿ ಮಾಡು. ಅವಳು ಏನು ಮಾಡ್ತಿದ್ದಾಳು ಒಳಗಡೆ ಊಟಕ್ಕೆಲ್ಲ ರೆಡಿ ಮಾಡೋನು 3 ಜನನು ಕೂತ್ಕೊಂಡು ನೀನು ಕೂತ್ಕೊಳ್ಳುವಂತೆ 4 ಜನನು ಊಟ ಮಾಡೋನು ಒಟ್ಟಾಗ್ತೈತೆ ಕಣಮ್ಮ ಸಿಕ್ಕಾಬಟ್ಟೆ. ನೀನು ಮಾಡಿರೋ ಇದು ಮಟನ್ ಸಾಂಬಾರಿಗೂ ಅದಕ್ಕೂ ವಾಸನೆ ಬರ್ತಿರೋದಕ್ಕೂ ಅದಕ್ಕೂ ಊಟ ಮಾಡಬೇಕು ಅನಿಸ್ತೈತೆ ಒಟ್ಟಸ್ತಂಗೆ ಆಗ್ತೈತಿ ಇನ್ನೂ ನನಗೆ ಬಿರ್ಬಿರ್ನೆ ಹೋಗಮ್ಮ ರೆಡಿ ಮಾಡ್ಕಾತ್ಲಾಗಿ. ಒಳಿಗ್ ನಡ್ರಪ್ಪ ಒಳಿಗ್ ಕೂತ್ಕೊಂಡು ಊಟ ಮಾಡೋದು ನಡ್ರು. ರಂಗಪ್ಪ ಶಂಕರಪ್ಪ ಅಪರೂಪಕ್ಕೆ ಬಂದಿದ್ರ ನಡ್ರು. ಅಜ್ಜಿ ನೀನು ಮಾಡಿರೋ ಸಾಂಬಾರು ಮಾತ್ರ ಇನ್ನೂ ತಿನ್ಬೇಕನ್ಸುತ್ತೆ ಕಣಜ್ಜಿ ನನಗಂತೂ. ಹಾ ವಾಸನೆ ಬರ್ತಿರೋದಕ್ಕೂ ಅದಕ್ಕೂ 2 ಮುದ್ದೆ ಎಳೆದು ಬಿಡ್ತೀನಿ ಇವತ್ತು. ನಿನ್ನ ಕೈಯಾರೆ ಊಟ ಮಾಡಿ ಬೋಲು ದಿವಸ ಆಗೋಯ್ತು ಕಣಜ್ಜಿ. ಚಿಕ್ಕವರಲ್ಲೆಲ್ಲ ಇಲ್ಲೆಲ್ಲ ನಾವು ಆಟ ಆಡೋಕ್ಕೆ ಬರ್ತಿದ್ದಾಗ ಊಟ ಮಾಡ್ತಿದ್ದು ಬೈದು ಊಟ ಮಾಡಿಸ್ತಿದ್ದೆ ನೀನು. ಹಳೆದೆಲ್ಲ ನೆನಪಾಗುತ್ತೆ ಕಣಜ್ಜಿ. ನಿನ್ನ ಕೈಯಾರೆ ತಿಂದಿದ್ದು ಊಟ ಮಾತ್ರ ಅಡುಗೆ ಮಾತ್ರ ಬೋಲು ಚೆನ್ನಾಗಿರುತ್ತೆ. ಸಾಕ್ ಇವಾಗ ಮಾತಾಡಿದ್ದು ಬರ್ರಿ ಮೊದ್ಲು ಒಳಗ್ ಕೂತ್ಕೊಂಡು ಊಟ ಮಾಡಿ ಬರ್ರು. ಮೊದ್ಲು ಊಟ ಮಾಡಾದ್ಮೇಲೆ ಎಲ್ಲಡಿಕೆ ಏನಾರ ಹಾಕೊಂಡು ಆಮೇಕಿಂದ ಬೇಕಾರೆ ಅದೇ ಮಾತಾಡ್ಕೊಂಡು ಕೂತ್ಕೊಳ್ಳಿರಂತೆ. ಬರ್ರಿ ಮೊದ್ಲು ಊಟ ಮಾಡಿ ಬರ್ರಿ ಹೊಟ್ಟೆ ಹಸ್ಕೊಂಡು ಬಂದಿದ್ದೀರಾ ಪಾಪ. ಗೌಡ್ರೆ ಎಲ್ಲ ಇಲ್ಲೇ ಕೂತ್ಕೊಳ್ತೀವಿ ಗೌಡ್ರೆ ಒಳ್ಳೆ ತಂಪ ಗಾಳಿ ಬೀಸ್ತೈತೆ. ಒಳಗಡೆ ಒಂಥರ ಸೆಕೆ ಆಗಂಗೆ ಆಗ್ಬಿಡುತ್ತೆ. ಈ ಮೋಡ ಬೇರೆ ಐತೆ ನೋಡ್ರಿ ಒಳಗಡಿಕೆ ಸಖತ್ ಸೆಕೆ ಆಗಂಗೆ ಆಗುತ್ತೆ ಗೌಡ್ರೆ. ಇಲ್ಲಿ ಒಳ್ಳೆ ನೋಡ್ರಿ ಎಷ್ಟು ಚೆನ್ನಾಗೈತೆ ಅಂದ್ರೆ ಆಚೆ ಕಡೆ ಮಾತ್ರ ಕಟ್ಟೆ ಹತ್ರ ಒಳ್ಳೆ ತಂಪಾಗಿ ಕುರ್ಚಿಗಳೆಲ್ಲ ಇಟ್ಟಿರೋದಕ್ಕೂ ಅದಕ್ಕೂ ಊಟ ಮಾಡ್ತಾ ಮಾತಾಡ್ತಾ ಕೂತ್ಕೊಂಡ್ರೆ ಒಳ್ಳೆ ತಂಪ ಗಾಳಿ ಬೀಸ್ತಿರೋದಕ್ಕೂ ಅದಕ್ಕೂ ಬಲು ಚೆನ್ನಾಗಿರುತ್ತೆ ಕಣ್ರಿ ಗೌಡ್ರೆ. ಬಿಸಿ ಬಟನ್ ಸಾಂಬಾರು ಅದ್ರ ಜೊತೆ ಬಿಸಿ ಮುದ್ದೆ ಆಹಾ ಅದ್ರ ಕತೆನೇ ಬೇರೆ ಅದ್ರ ರುಚಿನೇ ಬೇರೆ ಅದ್ರ ಮಜಾನೇ ಬೇರೆ ಕಣ್ರಿ ಗೌಡ್ರಿ. ಇಲ್ಲೇ ಕೂತ್ಕೊಂತೀವಿ ಒಳಗ್ರಿ ಅಜ್ಜಿ ಇಲ್ಲೇ ತಗೊಂಬರ್ಲಿ ಇಲ್ಲೇ ಕೂತ್ಕೊಂಡು ಊಟ ಮಾಡೋಣ ಎಲ್ಲರೂ ಕೂತ್ಕೊಳ್ರಿ ಗೌಡ್ರೆ. ಇಲ್ಲೇ ಕೂತ್ಕೊಂಡು ಊಟ ಮಾಡೋಣ ಚೆನ್ನಾಗೈತೆ ಕಣ್ರಿ ಗೌಡ್ರೆ. ಜಾಗ ಮಾತ್ರ ಇಲ್ಲ ಆಚೆ ಕಡೆ ನಿಮ್ದು ಮಾತ್ರ ಒಳ್ಳೆ ಕಟ್ಟೆ ಹತ್ರ ಸಕ್ಕತ್ತಾಗಿರುತ್ತೆ. ಅದಕ್ಕೂ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮಟನ್ ಸಾಂಬಾರಿಂದ ಊಟ ಮಾಡೋದಕ್ಕೂ ತಂಪ ಗಾಳಿ ಬೀಸ್ತಿರುತ್ತೆ. ಇಲ್ಲೇ ಕೂತ್ಕೊಂಡ್ ಹೇಳ್ರಿ. ನಮ್ಮಮ್ಮ ಬೈತ್ಕೊಂಡ್ರಲ್ಲ ಇಲ್ಲಿ ಬೇಡ ಕಡ್ರಲ್ಲ ನಡ್ರಲ್ಲ ಒಳಿಕ್ ಹೋಗ ನಡ್ರಲ್ಲ. ನಮ್ಮಮ್ಮ ಬಾಯಿ ಬಂದ ಬೈತ್ಕೊಂಡ್ರು ಹುಡುಗರಿಗೆ ಆಚೆ ಕಡೆ ಕುಲಿಸ್ಕೊಂಡ್ಬಿಟ್ಟು ಇಲ್ಲೇ ಊಟ ಮಾಡ್ತಿದ್ಯಲ್ಲ ನೀನು ಬುದ್ಧಿಗೆ ಏನು ಹೇಳೋಣ ಅಂತ ಬೈಯುತ್ತೆ. ಬೇಡ ಕಣ್ರಲ್ಲ ನಡ್ರಲ್ಲ ಒಳಿಕ್ ನಡ್ರಲ್ಲ ಸುಮ್ಕೆಲೇ ನನ್ನ ಮಾತು ಕೇಳ್ರಲ್ಲ ಲೇ. ಸುಮ್ಮನಿರ್ರಿ ಗೌಡ್ರೆ ನೀವು. ಇಲ್ಲೇ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿರ ನೀವು ಅದಕ್ಕೂ ಆಟ ಮಾಡಬಾರ್ದು ನೋಡ್ರಿ. ಇವಾಗ ಸುಮ್ಮನೆ ಕೂತ್ಕೊಳ್ರಿ ಇಲ್ಲೇ ಚೆನ್ನಾಗಿರುತ್ತೆ. ಇಲ್ಲಿ ಜಾಗ ಚೆನ್ನಾಗೈತೆ. ನಿಮ್ಮ ಇಷ್ಟ ಕೂತ್ಕೊಳ್ರಿ ಇಲ್ಲೇ ಊಟ ಮಾಡೋಣ ಅದಕ್ಕೇನಂತೆ. ಹೆಂಗೈತಲ್ಲ ಸಾಂಬಾರು ಚೆನ್ನಾಗೈತೆ ಅಲ್ಲ ಪೀಸ್ ಎಲ್ಲ ಬೆಂದಾವೇನು ಇನ್ನು ಏನಾರ ಬೇಯಿಸ್ಬೇಕಿತ್ತ ಬೆಂದಾವ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ನೋಡಿ ಹೇಳಪ್ಪ. ಕಣಜಿ ಸಾಂಬಾರು ಮಾತ್ರ ಬಲು ಚೆನ್ನಾಗೈತೆ ಕಣಜಿ ಮಾತ್ರ. ಈ ಟೈಮಲ್ಲಿ ಮಳೆಗಾಲದಲ್ಲಿ ಏನಾದರೂ ಮಟನ್ ಸಾಂಬಾರು ಚಿಕನ್ ಸಾಂಬಾರಿಂದ ಊಟ ಬಾಡಿಂದಾನೇ ಊಟ ಮಾಡ್ಬೇಕು ಅನ್ನಿಸ್ತಿರುತ್ತೆ. ಮಾತ್ರ ಚೆನ್ನಾಗೈತೆ. ಅದರಲ್ಲೂ ನಮ್ಮ ಗೌಡ್ರು ಮಂತಾವ ಹಿಂಗೆ ಕೂತ್ಕೊಂಡು ಹಿಂಗೆ ಮಾತಾಡ್ಕೊಂಡು ನಾನು ಶಂಕರಾಜ ನಮ್ಮ ಗೌಡ್ರು ನಾವು 3 ಜನನು ಊಟ ಮಾಡಿ ಬಲು ದಿವಸ ಆಗೈತೆ ಕಣಜಿ. ಮಾತ್ರ ಭಾಳ ಚೆನ್ನಾಗೈತೆ ಮಾತ್ರ ಸಾಂಬಾರು ಮಾತ್ರ ಭಾಳ ಚೆನ್ನಾಗಿ ಮಾಡಿ ಹಾಕೊಂಡು ಹೇಳು. ಮಾಡಿದೀನಿ ಕಣ್ರಪ್ಪ ಏನ್ ಮಾಡೋಣ. ನನಗೂ ಇತ್ತೀಚೆಗೆ ಯಾಕ ಒಂದ್ ಸ್ವಲ್ಪ ಕಣ್ಣಿನ ಪೂರಿ ಆಗಿತ್ತು ಏನೋ ಕಣ್ರು ಒಂದು ಗೊತ್ತಿಲ್ಲ. ಕಣ್ಣು ಬೇರೆ ನ್ಯಾವ ಕಾಣ್ತಿಲ್ಲ ಏನಿಲ್ಲಪ್ಪ ಏನ್ ಮಾಡೋದು ಏನೋ. ಒಂದ್ಸಲಿ ಹೋಗ್ಬಿಟ್ಟು ಆಸ್ಪತ್ರೆಗೂ ಎಲ್ಲ ತೋರಿಸ್ಕೊಂಡ್ ಬಂದಿದೀವಿ. ಈ ನಮ್ಮ ಹುಡುಗ ಹೋಗ್ಬಿಟ್ಟು ಕಣ್ಣಿನ ಆಪರೇಷನ್ ಮಾಡಿಸ್ಬಿಡಮ್ಮ ಗಣಮ್ಮ ಅಂತ ಹೇಳ್ತಿದ್ದಾನೆ. ಹೋಗತ್ಲಾಗ ಮಾಡಿಸ್ಕೊಂಡಾರ ಬಂದ್ಬಿಡ್ಬೇಕತ್ಲಾಗಿ ಡಾಕ್ಟರ್ ಹೇಳಿದ್ದಾರೆ ಒಂದು 2-3 ದಿವಸದಿಂದ ಅತ್ಲಾಗಿ. ಆದ್ರೂ ನನಗೆ ಬರಂಗ್ ಮಾಡಿದೀನಿ ಕಣ್ರಪ್ಪ ಬೇಜಾರು ಮಾಡ್ಕೊಬೇಡ್ರಿ. ಮತ್ತೆ ಸಾಂಬಾರ್ ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ತುಂಬಾ ಆಡಿಸ್ಕೊಂಡು ಊಟ ಮಾಡ್ರಪ್ಪ. ಮತ್ತೆ ಹಂಚ್ಕೊಬೇಡ್ರಿ ಕಣ್ರಲ್ಲ. ರಂಗಜ್ಜ ಶಂಕರಜ್ಜ ಪಾಪ ಊಟ ಮಾಡ್ರ. ಅಮ್ಮ ಅವ್ನ ಎತ್ಲಾಗ ಹೋದಮ್ಮ ಗಿರೀಶ ಅವನಿಗೂ ಕರೆದಿದ್ರೆ ಎತ್ಲಾಗ ಊಟ ಮಾಡ್ತಿರಲ್ವಾ? ಚಿಕನ್ ಸಾಂಬಾರೆಲ್ಲ ಆಯ್ತೇನಮ್ಮ? ಇವನು ಇವಾಗ ಕೇಳ್ತಿದ್ದಾನೆ. ಅದೇ ನೀವು ಬರೋಕ್ಕಿಂತ ಮುಂಚೆನೆ ಅವನಿಗೆ ಮೊದಲು ಮಾಡ್ಕೊಟ್ಟಿದ್ದು ಕೋಳಿ ಸಾಂಬಾರಿಂದ ಊಟ ಮಾಡ್ಕೊಂಡವನು ಅಲ್ಲೇ ತೋಟದ ಹತ್ರ ಹೋದ. ಅರ್ಜೆಂಟ್ ಮಾಡ್ತಿದ್ದ. ಅಜ್ಜಿ ಬೇಗ ರೆಡಿ ಮಾಡಿದ್ದಿ ನನಗೆ ಗೊತ್ತಾಯ್ತು. ನಾನು ಹೊಲದ ಹತ್ರ ಎಲ್ಲ ಹೋಗ್ಬೇಕು ತೋಟದವೆಲ್ಲ ಹೋಗಿ ಒಂದ್ ಸ್ವಲ್ಪ ಹಸುಗಳನ್ನೆಲ್ಲ ನೋಡ್ಕೋಬೇಕಿನ್ನು. ಹಸುಗಳಿಗೆಲ್ಲ ಮೇವು ರೆಡಿ ಮಾಡಿದಾನ ಮಾಡಿಲ್ವ ಅವನು ಇವನು
ನಮ್ಮ ಜಗಣ ಅವೆಲ್ಲ ನೋಡ್ಕೋಬೇಕು ಕಣಜ್ಜಿ ಅಂತ ಎಲ್ಲ ಅರ್ಜೆಂಟ್ ಮಾಡ್ಕೊಂಡು ಹೋದ, ಅರ್ಜೆಂಟ್ ಮಾಡ್ತಿದ್ದ ಅತ್ಲಾಗ ಬೇಗ ರೆಡಿ ಮಾಡಿ ಕೊಟ್ಟೆ ಅತ್ಲಾಗಿ. ಊಟ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋದ. ಕಣಮ್ಮ ಬರೀ ಸಾಂಬಾರು ಮಾಡ್ಕೊಟ್ಟಿದ್ದ, ಕಬಾಬ್ ಏನಾರ ಮಾಡ್ಕೊಟ್ಟಿದ್ದ ನೀನು? ಹಾ, ಏನು ಊಟ ಮಾಡ್ಕೊಂಡು ಹೋದ್ನಮ್ಮ ಅವನು? ಇಲ್ ಕಳ ಮಗ, ಕಬಾಬಿಗ ಏನು ಮಾಡ್ಕೊಡ್ಲಿಲ್ಲ ಕಣಪ್ಪು. ಬೇಡ ಕಣಜ್ಜಿ, ನನಗೆ ನಾನು ಮಾಡ್ಕೊಡೋನಿಲ್ಲ ಮಗ, ನಿಮ್ಮ ಅಮ್ಮಯ್ಯ ಮಲ್ಕೊಂಡೈತೆ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳ್ದೆ. ಇಲ್ ಕಣಜ್ಜಿ ಬೇಡ ಕಣಜ್ಜಿ ನಾನು ತಿನ್ನಲ್ಲ ಅಂತ ಹೇಳ್ದ. ಆಮೇಲೆ ಮುದ್ದೆನಾದ್ರು ಊಟ ಮಾಡ್ಲಾ ಪಾಪ ಅಂತ ಹೇಳಿದೆ. ಮುದ್ದೆಯಿಂದ ಕೋಳಿ ಬಾಳ್ ಭಾಳ ಚೆನ್ನಾಗಿರುತ್ತೆ, ಊಟ ಮಾಡ್ಲಾ ಮಗ ಅಂತ ಹೇಳ್ದೆ. ಇಲ್ ಕಣಜ್ಜಿ ನಾನು ಮುದ್ದೆ ಬಾಡಿ ನಾನು ಊಟ ಮಾಡಲ್ಲ, ಒಂದ್ರೀಟು ಅನ್ನದ ಮೇಲೆ ಒಂದೆರಡು ಪೀಸ್ ಹಾಕಜ್ಜಿ ಸಾಕು ಅಂತ ಹೇಳಿ ಒಂದು ಈಟು ಊಟ ಮಾಡ್ಕೊಂಡು ಹೋದ ಕಣಪ್ಪ. ಅವ್ನು ಊಟ ಮಾಡೋದು ನೋಡಿದ್ಯಲ್ಲ, ಎಷ್ಟು ಬೈದು ಊಟ ಮಾಡಿಸಿರು, ಊಟ ಮಾಡಲ್ಲ ಏನಿಲ್ಲ, ಬರೀ ಕೆಲಸ ಹೊಲ್ದತ್ರ ಹೋಗ್ಬೇಕು, ತೋಟದ ಹೋಗ್ಬೇಕು, ಹಸ್ಗಳು ನೋಡ್ಕೋಬೇಕು, ಬರೀ ಇದೇ ಆಯ್ತು. ಸರಿ ಕಣ, ಆಯ್ತು ಬಿಡಮ್ಮ. ಸದ್ಯ ಹೆಂಗ ಊಟ ಮಾಡ್ಕೊಂಡು ಹೋಗಿದಾನಲ್ಲ ಅಷ್ಟೇ ಸಾಕು. ಹೆಂಗ ನಾನು ಎಲ್ಲಿ ಊಟ ಮಾಡಿಲ್ವೋ ಏನೋ ಅಂತ ಅನ್ಕೊಂಡಿದ್ದೆ. ಇನ್ನೇನು ಊಟ ಮಾಡಿರಲಿಲ್ಲ ಅಂದರೆ ಇನ್ನೇನು ತೋಟದ ಹತ್ರ ಇನ್ನೇನು ನಿನ್ನ ಹತ್ರ ಒಂದು ಬಾಕ್ಸಲ್ಲಿ ಹಾಕಿಸ್ಕೊಂಡು ಅನ್ನ ಸಾಂಬಾರು ಮುದ್ದೆ ತಗೊಂಡು ಹೋಗ್ಬಿಟ್ಟು ಅಲ್ಲೇ ಕೊಟ್ಟು ಬರ್ತಿದ್ದೆ. ಇನ್ನೇನು ಮಾಡೋಣ, ಕೆಲಸ ಮಾಡ್ಬೇಕಲ್ಲಮ್ಮ, ಹಸ್ಗಳನ್ನೆಲ್ಲ ನೋಡ್ಕೋಬೇಕಲ್ಲ ಜವಾಬ್ದಾರಿಯಿಂದ. ಹಂಗಾಗಿ ಜವಾಬ್ದಾರಿ ಐತಿ, ಅವನಿಗೂ ಭಯ ಇರುತ್ತೆ ನಮ್ಮ ಅಪ್ಪಯ್ಯ ಬೊಯ್ದು ಬಿಡುತ್ತೆ ಅಂತ. ಏನೋ ಮಾಡ್ತಿದ್ದಾನೆ, ಮಾಡಲಿ ಬಿಡಮ್ಮ. ಹೆಂಗ ಒಟ್ನಲ್ಲಿ ಊಟ ಮಾಡ್ಕೊಂಡು ಹೋಗಿದ್ದಾನಲ್ಲ ಅದೇ ಸಮಾಧಾನ.